ಕೃತಜ್ಞತೆಯಿಂದ ಧನ್ಯತೆಯಿಂದ ತೊಯ್ದು ಹೋಗಿದ್ದೇನೆ. ಮನುಷ್ಯ ಚೈತನ್ಯದ ಅನಂತ ಸಾಧ್ಯತೆಗಳ ಪ್ರತಿಮಾ ರೂಪ ಇನ್ಫೋಸಿಸ್. ಹಾಗೇನೆ ಡಾಕ್ಟರ್ ಜಿ.ವಿ. ಅವರು, ಶ್ರೀ ನಾರಾಯಣಮೂರ್ತಿಯವರು, ಶ್ರೀಮತಿ ಸುಧಾಮೂರ್ತಿಯವರು, ಇಲ್ಲಿ ಹಾಡಿದ ಎಲ್ಲ ಮಕ್ಕಳು ಮನುಷ್ಯ ಚೈತನ್ಯದ ಬಹಳ ದೊಡ್ಡ ಸಾಧ್ಯತೆಗಳನ್ನು ನಮ್ಮೆದುರಿಗೆ ಅನಾವರಣ ಮಾಡಿದವರು. ನಾನು ಆ ಮಗು ಭುವನೇಶ್ವರಿಯ ನೆನೆಮಾನಸವೇ ಹಾಡುವಾಗ ನಾನು ಅಂದ್ಕೋತಾ ಇದ್ದೆ, ಸರಸ್ವತಿ, ನಿನ್ನ ಪಾದಗಳು ಇಷ್ಟು ಪುಟ್ಟವೇ ತಾಯಿ, ಇಷ್ಟೆಲ್ಲ ಪುಟ್ಟ ಪುಟ್ಟ ಆಕಾರಗಳಲ್ಲಿ ಪ್ರಕಟವಾಗ್ತೀಯಾ ನೀನು, ಇಷ್ಟು ಸಣ್ಣ ಸಣ್ಣ ಆಕಾರಗಳಲ್ಲಿ ಪ್ರಕಟವಾಗ್ತೀಯಾ ಸರಸ್ವತಿ. ಅತ್ಯಂತ ಆನಂದ ಕೊಟ್ಟ ಕ್ಷಣ ಇದು. ಬಂಧುಗಳೇ, ನಾನು ಈ ಆವರಣಕ್ಕೆ ಬಂದಿದ್ದೇನೆ ಎನ್ನುವ ಕಾರಣಕ್ಕಾಗಿ ಮುಖಸ್ತುತಿಗಾಗಿ ಮಾತನ್ನು ಹೇಳ್ತಾ ಇಲ್ಲ, ಪ್ರಮಾಣವಾಗಿ ಹೇಳ್ತಿದ್ದೀನಿ. ನಾನು ಈ ರಸ್ತೆಯಲ್ಲಿ ಹೋಗಿ ಬರುವಾಗೆಲ್ಲ ಇನ್ಫೋಸಿಸ್ ಅನ್ನು ನೋಡಿದಾಗ ಅಡಿಗರ ಪದ್ಯದ ಒಂದು ಸಾಲು ನೆನಪಾಗುತ್ತೆ. ಅಣುವಿನಲ್ಲೂ ಆ ಮಹತ್ತು ಬಿತ್ತದಂತೆ ಮಲಗಿದೆ ಅಂತ. ಒಂದು ಅಣುವಿನಲ್ಲಿ ಕೂಡ ಮಹತ್ವವಾದದ್ದೇನೋ ಬೀಜ ರೂಪದಲ್ಲಿ ಇರುತ್ತಂತೆ. ಅದು ಪ್ರಕಟವಾಗುವಾಗ ಹೀಗೆ ಇನ್ಫೋಸಿಸ್ನ ಹಾಗೆ ಪ್ರಕಟವಾಗಿಬಿಡುತ್ತಂತೆ. ಅದರಿಂದಾನೇ ಬಾಗಿದ ಕೈಯಾಗಿ, ಬಾಗಿದ ತಲೆಯಾಗಿ, ಮುಗಿದ ಕೈಯಾಗಿ, ಮಣಿದ ಮನಸ್ಸಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಕುವೆಂಪು ಅವರು ಯಾವುದೋ ಸಂದರ್ಭಕ್ಕೆ ಬರೆದ ಪದ್ಯ ಇಲ್ಲೆಲ್ಲಿಯಾದ್ರೂ ನೀವು ಕ್ಯಾಂಪಸ್ನಲ್ಲಿ ಬರೆದು ಹಾಕ್ಬೋದು. ಇಲ್ಲಿ ಹುಗಲಿಲ್ಲ ನಿನಗೆ ಓ ಬಿಯದ, ಇದು ಪಕ್ಷಿ ಕಾಶಿ. ಬಿಯದ ಅಂದ್ರೆ ಬೇಡ, ಹುಗಲಿಲ್ಲ ಅಂದ್ರೆ ಪ್ರವೇಶವಿಲ್ಲ. ಬೇಡನ ಮನಸ್ಸಿನಲ್ಲಿ ಬಂದ್ರೆ, ಕೊಲ್ಲುವುದಕ್ಕೆ ಬಂದ್ರೆ ಅಂಥವನಿಗೆ ಪ್ರವೇಶ ಇಲ್ಲ ಅಂತ. ಇಲ್ಲಿ ಹುಗಲಿಲ್ಲ ನಿನಗೆ ಓ ಬಿಯದ, ಇದು ಪಕ್ಷಿ ಕಾಶಿ. ದೇವನದಿಯಲ್ಲಿ ದ್ವೀಪ ಕೃಪೆಯಲ್ಲಿ ಭಾವತರು ವಾಸಿ. ಕೊಲ್ವ ಬಿಲ್ಲು ಬತ್ತಳಿಕೆಗಳನ್ನು ಅಲ್ಲೇ ಇಟ್ಟು ಬಾ, ಮೈಯ ತೊಳೆದು ಬಾ, ಕೈಯ ಮುಗಿದು ಬಾ. ಮೈಯ ತೊಳೆದು ಬಾ, ಕೈಯ ಮುಗಿದು ಬಾ. ಬಿಂಕ ದುಕುತಿಯನ್ನು, ಕೊಂಕು ಯುಕತಿಯನ್ನು ಎಲ್ಲ ಬಿಟ್ಟು ಬಾ. ಇಕ್ಷು ಮಧುರವೇನೆ ಮೋಕ್ಷ ಪಕ್ಷಿಯುಲಿ, ನಾಡಿ ನಾಡಿಯಲ್ಲಿ ಹಾಡಿ ಹರಿದು ನಲಿದಾಡಬಹುದು ಬಾ. ಬರುವಾಗ ಮನುಷ್ಯ ಬಿಂಕ ದುಕುತಿಯನ್ನು, ಕೊಂಕು ಯುಕತಿಯನ್ನು ಎಲ್ಲ ಬಿಟ್ಟು ಬರಬೇಕು. ಬಿಂಕದ ಮಾತುಗಳನ್ನ, ಕೊಂಕು ಮನಸ್ಸನ್ನು ಬಿಟ್ಟು ಮೈಯ ತೊಳೆದು ಬಾ, ಕೈಯ ಮುಗಿದು ಬಾ. ಇಕ್ಷು ಮಧುರಮೆನೆ ಮೋಕ್ಷ ಪಕ್ಷಿಯುಲಿ, ನಾಡಿ ನಾಡಿಯಲ್ಲಿ ಹಾಡಿ ಹರಿದು ನಲಿದಾಡಬಹುದು ಬಾ. ಇವೆಲ್ಲವೂ ನಾಲ್ಗೆಯಿಂದಲ್ಲ, ನನ್ನ ಹೃದಯದಿಂದಲೇ ಆಡ್ತಿರೋ ಮಾತುಗಳು. ಬಂಧುಗಳೇ, ಇದನ್ನ ಭಾಷಣ ಮಾಡಕ್ ನನ್ನನ್ನು ಕರೆಸಿಲ್ಲ ಇಲ್ಲಿಗೆ, ನನಗೆ ಗೊತ್ತಿದೆ ಅದು. ಆದರೆ ಕನ್ನಡ ಮೇಷ್ಟ್ರು ಚಟ. ನಾನು 30 ವರ್ಷದಿಂದ ಕಾಲೇಜಲ್ಲಿ ಪಾಠ ಮಾಡ್ತಿದ್ದೀನಿ. ಕೆಲವು ಸರಕು ಅಲ್ಲಿ ವ್ಯಾಪಾರ ಆಗಲ್ಲ, ಇಂಥ ಕಡೆ ವ್ಯಾಪಾರ ಮಾಡ್ಕೊಂತೀವಿ. ಜಿ.ವಿ. ಅವರು ಈ ಮಾತುಗಳನ್ನು ಹೇಳಿದಾಗೆಲ್ಲ ನನಗೆ ರೋಮಾಂಚನ ಆಗುತ್ತೆ. ಜಗತ್ತಿನ 7,000 ಭಾಷೆಗಳಲ್ಲಿ ನಾನು ಬಹಳ ಕಡೆ ಅದನ್ನು ಉದ್ಧರಿಸಿದ್ದೇನೆ. 30 ಭಾಷೆಗಳು, ಶ್ರೀಮಂತವಾದ ಸಮೃದ್ಧವಾದ ಸಾಹಿತ್ಯ ಶಬ್ದಕೋಶ ಇರುವಂತಹ 30 ಭಾಷೆಗಳು ತೆಗೆದಿಟ್ರೆ ಅದರಲ್ಲಿ ಕನ್ನಡ ಭಾಷೆ ಇರುತ್ತೆ ಅನ್ನೋದು ನಮ್ಮ ಹೆಮ್ಮೆ. ಬೇಂದ್ರೆಯವರು ಕುಣಿಯೋಣು ಬಾರ ಕುಣಿಯೋಣು ಬಾ ಪದ್ಯವನ್ನು ಹಾಡಿದ್ರು. ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾ. ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕತಕ ತೈ ತೈ ಕುಣಿಯೋಣು ಬಾ. ಆಕ್ಷಿರ ಸಾಗರದ ಆನಂದದಾಗರ ತೆರೆ ತೆರೆ ತೆರೆದರ ಕುಣಿಯೋಣು ಬಾ. 14 ಲೋಕಕ್ಕೆ ಚಿಮ್ಮಲಿ ಈ ಸುಖ ಇಗ್ಗಲಿಸಿರಿ ಮುಖ ಕುಣಿಯೋಣು ಬಾ. ಅದನ್ನ ಹಾಡಿದಾಗ ಯಾರೋ ಬೇಂದ್ರೆಯವ್ರು ಬಂದು ಕೇಳಿದ್ರಂತೆ, ಬೇಂದ್ರೆಯವರೇ, ಕನ್ನಡದಾಗ ಅದು ಏನ್ ಚಲೋ ಪದ್ಯ ಬರ್ದಿರಿ.
ಕನ್ನಡದಾಗ ಅದೇನ್ ಚಲೋ ಪದ್ಯ ಬರೆದಿರಿ ಅಂತ ಬೇಂದ್ರೆ ಹೇಳಿದ್ರಂತೆ, ಕನ್ನಡದಾಗ ನಾನು ಚಲೋ ಪದ್ಯ ಬರೆದಿಲ್ಲಲೇ ತಮ್ಮ, ಪದ್ಯ ಬರೆಯಕ ಕನ್ನಡನ ಚಲೋ ಅದ. ಭಾಷೆಗೊಂದು ಶಕ್ತಿ ಇಲ್ಲದೆ ಇದ್ರೆ, ತಾಕತ್ತಿಲ್ಲದೆ ಇದ್ರೆ ಆ ಭಾಷೆಯಲ್ಲಿ ಪದ್ಯ ಬರೆಯಕ್ಕಾಗೋದಿಲ್ಲ. ಕನ್ನಡ ಭಾಷೆಯ ಸೌಭಾಗ್ಯ ಏನು ಅಂದ್ರೆ, ಮನುಷ್ಯ ಮನಸ್ಸಿನ ಎಲ್ಲ ಬಗೆಯ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ನಮ್ಮ ಕವಿಗಳು ಈ ಭಾಷೆಯನ್ನು ವಾಹಕವನ್ನಾಗಿ ಮಾಡ್ಕೊಂಡಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಆ ಥರದೊಂದು ಸೌಲಭ್ಯ ಇದೆ. ಖಳದುಶ್ಯಾಸನ ಕೃಷ್ಣಲೋಹಿತ ಜಲಾಶ್ಲಿಷ್ಟಂ ಕುರುಪ್ರೋದ್ಭವ ಪ್ರಳಯಜ್ವಾಲಿ ಸುಯೋಧನೋರು ಮಕುಟೋದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ ಕುರುಕ್ಷೇತ್ರದೊಳು ಪ್ರಳಯೋಗ್ರಾಂತಕಂ ತಗುರ್ವನ್ನು ಒಳಕೊಂಡಿರ್ದಂ ಹಿಡಿಂಬಾಂತಕಂ. ಪದ್ಯ ಅರ್ಥ ಆಗಿಲ್ಲ ನಿಮ್ಗೆ? ಅರ್ಥ ಆಗ್ಬೇಕಾಗಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನ್ ಎಫೆಕ್ಟಿವ್ ಪೊಯೆಟ್ರಿ ಇಸ್ ಕಮ್ಯುನಿಕೇಟೆಡ್ ಬಿಫೋರ್ ಇಟ್ ಇಸ್ ಅಂಡರ್ಸ್ಟುಡ್ ಅಂತ. ಈ ಮಾತಿನ ಭಾವ ಬಡಿಯೋದು ಕೇಳಿದ್ರೆ, ಶಬ್ದಗಳನ್ನು ಕೇಳಿದ್ರೆ, ಇದ್ಯಾರೋ ಭೀಮನೋ ದುರ್ಯೋಧನನೋ ಮಾತಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವ ಶಬ್ದಗಳೇ ಹಾಗಿವೆ. ಹರಿಸಂಧಾನಕ್ಕೆ ಒಂದಂದವಗಡಿಸಿದ ಅಹಂಕಾರಮೇನಾಯ್ತು, ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಮದೇನಾಯ್ತು, ಕೌಂತೆಯರ ಮಚ್ಚರದೊಳು ಕಾಂತಾರದೊಳು ತಿರ್ರನೆ ತಿರುಪಿದ ಸ್ವರ್ಕೀಗಳೇನಾದುದೆಂದು ಆ ಕುರುವಂಶಾಧೀಶನ ಮೂದಲಿಸಿದನ್ನು ಅದಟಂ ಭೀಮನುದ್ಧಾಮ ಭೀಮಂ. ಅಂದ್ರೆ ಮಾತಾಡ್ತಾ ಇರೋನು ಭೀಮ ಅಂತ ಅನ್ಸುತ್ತೆ. ಭಾಷೆ ಒಳಗೆ ಇಂಟ್ರಿನ್ಸಿಕ್ ಆಗಿರುವಂತಹ, ಭಾಷೆ ಒಳಗೆ ಇರುವಂತಹ ಅಂತಸತ್ವ ಇದು. ಅಥವಾ ಬಹಳ ಬಹಳ ಸೆರೀನಾದಂಥ, ತುಂಬಾ ಸ್ನಿಗ್ಧವಾದಂಥ, ತುಂಬಾ ತುಂಬಾ ನಿರುಮ್ಮಳವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾದ್ರೆ ದೀರ್ಘಾಕ್ಷರಗಳಲ್ಲಿ ಪದ್ಯ ಬರೆದ್ರೆ ಪದ್ಯ ಅಲ್ಲೊಂದು ಬಹಳ ನಿರ್ಮಳವಾದ ವಾತಾವರಣ ಸೃಷ್ಟಿ ಮಾಡುತ್ತೆ. ನಿಮ್ಗೆ ಈ ಹಾಡು ಗೊತ್ತಿದೆ, ನಾನು ಚೆನ್ನಾಗಿ ಹಾಡಲ್ಲ, ಮಕ್ಕಳಿದ್ರಿಗೆ ಹಾಡಕ್ ನನ್ಗೆ ಸಂಕೋಚ, ಆದ್ರೆ ಬಂಡತನ ಇರೋದ್ರಿಂದ ಬದುಕ್ತಾ ಇದ್ದೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ, ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ, ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ, ನೋಡು ಸಾಕು ಪದ್ಯ. ನನ್ನ ಪದ್ಯ ಬರಲ್ಲ ಅಂತಲ್ಲ, ಆದ್ರೆ ಆ ಪದ್ಯ ನೋಡಿ, ಎಲ್ಲ ಸಾಲುಗಳು, ಎಲ್ಲ ಶಬ್ದಗಳು ದೀರ್ಘಾಕ್ಷರದಲ್ಲಿವೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೀರ್ಘಾಕ್ಷರಗಳಲ್ಲಿ ಬರೆದ್ರೆ ಕನ್ನಡ ಭಾಷೆ ಒಳಗಿರೋ ಸೌಲಭ್ಯ ಇದು. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನ ಬಣ್ಣ, ಮಿಗಿಲಹುದು ಬಾನ ಬಣ್ಣ. ಬೆಳಗಿನ ಹೊತ್ತು ಬೇಂದ್ರೆ ಬರೆದ ಪದ್ಯ ಅದು, ಬೆಳಗು ಜಾವ ಅಂತ. ಆ ಪದ್ಯದಲ್ಲಿರುವ ಶಬ್ದಗಳೇ ಅದು ಬೆಳಗಿನ ಜಾವ ಅಂತ ಹೇಗೋ ಹೇಳ್ತವೆ. ಕನ್ನಡ ಭಾಷೆಗೆ ಈ ತರದೊಂದು ಸೌಲಭ್ಯ ಇದೆ. ಇದರಲ್ಲಿ ಇದೆಲ್ಲ ಕಲಿತವರು ಬರೆದಿದ್ದು. ಕಲಿದೇ ಇದ್ದವರು ಕನ್ನಡ ಭಾಷೆಯನ್ನು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ, ಬಂಧುಗಳೇ, ನಾವು ಈಗಲೂ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು ಅಂದ್ರೆ ಕಲಿದೇ ಇದ್ದವ್ರ ಹತ್ರನೇ ಹೋಗ್ಬೇಕು, ಓದ್ದೇ ಇರೋರ ಹತ್ರ ಹೋಗ್ಬೇಕು. ಅವರಷ್ಟು ಚೆನ್ನಾಗಿ ಕನ್ನಡ ಭಾಷೆ ಯಾರು ಕಟ್ಟಿಲ್ಲ. ಎಷ್ಟು ಶಬ್ದಗಳಿವೆ ಅವರ ಶಬ್ದಕೋಶದಲ್ಲಿ ಅಂದ್ರೆ ಜೀವಿಯವರಿಗೆ ಅದು ಚೆನ್ನಾಗಿ ಗೊತ್ತು. ನನ್ಗದು ಯಾರೋ ಒಬ್ಬ ಸ್ನೇಹಿತ ಸಿಕ್ಕದ, ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ ಅವನಿಗೆ. ಅವ್ನು ಹೇಳ್ದ, ನೋಡು ಕನ್ನಡದಲ್ಲಿ ನೀನ್ ಏನಾದ್ರೂ ಹೇಳು, ನಾ ಇಂಗ್ಲಿಷ್ ನಲ್ಲಿ ಹೇಳ್ಬಿಡ್ತೀನಿ. ನಾನು ಹೇಳ್ದೆ, ಹಂಗ ಆಗಲ್ಲ, ನೀ ಏನಾದ್ರು ಹೇಳು, ನಾ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಏನಿಲ್ಲ ಅಂದ್ರೂ ಅದ್ರ ಶೇಡ್ ಬರುವಂತದ್ದು ಏನೋ ಹೇಳ್ತೀನಿ. ಹೇಳ್ತೀಯ? ಹೇಳು. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ನೋಡಿ ಅಡ್ರಗಾಲ್ ಹಾಕೊಂಡು ನಿಂತ್ಕೊಂಡಿತು. ಈ ಅಡ್ರಗಾಲು ಅನ್ನೋಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಇದನ್ ಪೋಸ್ಚರ್. ಇದು ಈ ಪೋಸ್ಚರ್ಗೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ನನಗೆ ಆಶ್ಚರ್ಯ ಆಗೋದೇನೆಂದ್ರೆ, ನಾನು ಆಮೇಲೆ ಸುಮ್ಮನೆ ಯೋಚನೆ ಮಾಡ್ತಾ ಹೋದೆ, ನಮ್ಮ ಹಳ್ಳಿ ಜನ ಅನಕ್ಷರಸ್ಥರು ಹೆಂಗೆಂಗ್ ಕಾಲು ಹಾಕೋತಾರ ಅದೆಲ್ಲಕ್ಕೂ ಒಂದೊಂದು ಶಬ್ದ ಇಟ್ಟಿದ್ದಾರೆ. ಅಡ್ರಗಾಲು, ತೊಡ್ರಗಾಲು, ಬೀಸ್ಗಾಲು, ಬಳಸ್ಗಾಲು, ಮೆಟ್ಟಗಾಲು, ಪೊಳ್ಗಾಲು, ಕುಕ್ಕರ್ಗಾಲು, ಕೌಚ್ಗಾಲು, ಎಷ್ಟೆಷ್ಟು ಕಾಲುಗಳು ಬೇಕು. ಇವೆಲ್ಲಕ್ಕೂ ಇಂಗ್ಲಿಷಲ್ಲಿ ಹೆಂಗ್ ಹೇಳೋದು? ನಮಗೆ ವಿದ್ಯಾವಂತರಿಗೆ ಇಷ್ಟು ಶಬ್ದಗಳಿಲ್ಲ, ಅವ್ರಿಗೆ ನೋಡಿ ಎಷ್ಟು ಶಬ್ದಗಳಿವೆ. ಒಂದು ಜನಪದದ ಯಾವುದೋ ಒಂದು ಮಾತು, ಶಿವ ಕಣ್ಣು ಅಳ್ಳಸ್ ನೋಡ್ದ, ಕಣ್ಣು ಮಳ್ಳಸ್ ನೋಡ್ದ, ಕಣ್ಣು ಒಳ್ಳಸ್ ನೋಡ್ದ.
ಏನ್ ಚೆನ್ನಾಗಿದೆ ನೋಡಿ. ಕಣ್ಣು ಅರಳಿಸಿ ನೋಡೋದು, ಕಣ್ಣು ಮರಳಿಸಿ ನೋಡೋದು, ಕಣ್ಣು ಹೊರಳಿಸಿ ನೋಡೋದು. ಎಷ್ಟು ಶಬ್ದ ಹೀಗೆ ನೋಡೋದಕ್ಕೆಲ್ಲ. ನಮ್ಗೆ ನೋಡೋದು ಅಂದ್ರೆ ಒಂದೇ ತರ ನೋಡಕ್ ಬರೋದು. ಅವನು ಹೇಗೆ ನೋಡ್ದ ಅನ್ನೋದನ್ನ ಒಬ್ಬ ಜನಪದ ಕಲಾವಿದ ಕಣ್ಣು ಅಳ್ಳಿಸ್ ನೋಡ್ದ. ಅಂದ್ರೆ ಕಣ್ಣು ಹಿಂಗೊಂದ್ಸಲ ನೋಡೋದು ಅಷ್ಟು ಸಾಕಾಗಲ್ಲ. ಕಣ್ಣು ಮಳ್ಳಿಸ್ ನೋಡ್ದ ಅಂತ, ಯಾವನ್ ತೊಂದರೆ ಕೊಟ್ಟರು ಅವಳಿಗೆ ಆಯ್ತಾ. ಕಣ್ಣು ಹೊಳ್ಳಿಸ್ ನೋಡ್ದ. ಕಣ್ಣನ್ನು ಇದ್ದ ಕಡೆನೆ ಮುಖ ಹೊರಳಿಸೋದಲ್ಲ, ಕಣ್ಣನ್ನು ಹಿಂಗೆ ಹೊರಳಿಸೋದು. ಎಷ್ಟು ಶಬ್ದಗಳನ್ನು ಸೃಷ್ಟಿ ಮಾಡ್ತಾರ ಅವರು. ನಾನು ಒಂದ್ಸಲ ನಮ್ಮ ಕಾಲೇಜಲ್ಲಿ ಹುಡುಗರಿಗೆ ಕೇಳಿದೆ, ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋದಕ್ಕೆ ಟೆಲ್ ಮಿ ವಾಟ್ ಇಸ್ ಯುವರ್ ಬೆಸ್ಟ್ ಎಕ್ಸ್ಪ್ರೆಷನ್. ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅದ್ ಹೆಂಗೆ ಹೇಳ್ತೀರಾ ಹೇಳಿ. ಶುರು ಮಾಡ್ಕೊಂಡ್ರಪ್ಪ ಇವರು. ಸರ್ ಹುಡುಗಿ ಸಖತ್ತಾಗವಳೆ, ಆಮೇಲೆ ಸರ್ ಹುಡುಗಿ ಬೊಂಬಾಟಾಗವಳೆ, ಆಮೇಲೆ ಹುಡುಗಿ ಸೂಪರ್ ಆಗವಳೆ, ಆಮೇಲೆ ಹುಡುಗಿ ಅದ್ಭುತವಾಗವಳೆ, ಆಮೇಲೆ ಅಷ್ಟೇ ಸರ್. ನಾನು ಹೇಳಿದೆ, ಹಳ್ಳಿಯವ್ರ ಹತ್ರ ಹೋಗ್ರಪ್ಪ, ಅವ್ರ ಹತ್ರ ತಗೊಳ್ಳಿ ಶಬ್ದಗಳನ್ನ. ಹುಡುಗಿ ಹೆಂಗವಳೆ, ಸ್ವಲ್ಪ ದಷ್ಟಪುಷ್ಟವಾಗಿದ್ರೆ ಅವಳಿಗೆ ಕಡದ ಕಂಬ ಇದ್ದವಳೆ, ಕೈ ತೊಳೆದು ಮುಟ್ಟಂಗವಳೆ, ತೊಳೆದು ಬೇಳೆ ಇದ್ದಂಗವಳೆ, ಅವಳು ಬೆಳಗಿದ್ರೆ ಬೇಳೆ ಇದ್ದಂಗವಳೆ, ಕಪ್ಪಗಿದ್ರೆ ಉದ್ದಿನ ಕಾಳು ಇದ್ದಂಗವಳೆ ಇದ್ದಾರೆ. ಹಲಸಿನ ತೊಳೆ ಇದ್ದಂಗವಳೆ, ಬಿದ್ರೊಳಗಲ್ಲಿ ಚೆದ್ರೆ ಇದ್ದಂಗವಳೆ, ಸಮುದ್ರದೊಳಗೆ ಶಂಕ ಇದ್ದಂಗವಳೆ, ಬಿಗದ್ ಬಿಲ್ನಂಗವಳೆ, ಅಂಗೈಲಿ ತೀಡಿ ಮುಂಗೈಲಿ ತಿದ್ದಿಸ್ದಂಗವಳೆ, ಅಂಗೈ ಮ್ಯಾಗಲ ಅರಗಿಣಿ ಇದ್ದಂಗವಳೆ. ಎಷ್ಟು ಶಬ್ದಗಳಿವೆ ಅವ್ರ ಹತ್ರ. ಅನಕ್ಷರಸ್ತ್ರ ಅವರು. ನಮ್ಮ ಅಜ್ಜಿ ಒಂದ್ಸಲ ಹೇಳ್ತಾರೆ, ನಮ್ಮ ಅಜ್ಜಿ ಹೆಬ್ಬೆಟ್ಟು, ಸ್ಕೂಲ್ಗೆ ಹೋಗಿಲ್ಲ. ಯಾವ್ದೋ ಮದುವೆ ಮನೆಯಲ್ಲಿ ಹೆಣ್ಮಗು ನೋಡಿದಾಳೆ, ಅವಳು ಧಾರೆ ಮಂಟಪಕ್ಕೆ ನಡ್ಕೊಂಡು ಬರೋದು ನೋಡಿದಾಳೆ. ಆ ಹೆಣ್ಮಗ ಸೋದರ ಮಾವನ ಕೈ ಹಿಡ್ಕೊಂಡು ಧಾರೆ ಮಂಟಪಕ್ಕೆ ಬರೋದು ನೋಡ್ಬಿಟ್ರೆ ಅಯ್ಯೋ ದೇವರೇ, 2 ಕಣ್ಣು ಸಾಕಾಗೋದಿಲ್ಲ. ಹಾಲಿನ ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗೆ ಆಗ್ಬಿಡ್ತು. ಒಬ್ಬ ಅನಕ್ಷರಸ್ಥ ಮುದುಕಿ ಹಾಲಿನ ಕೊಳದ ಮೇಲೆ, ಅಂಚೆ ಅಂದ್ರೆ ಹಂಸ, ಹಾಲಿನ ಕೊಳದ ಮೇಲೆ ಹಂಸ ತೇಲ್ಕೊಂಡು ಬಂದಂಗಾಯ್ತು ಅಂತಾಳೆ. ನಮ್ಗೆ ಬೊಂಬಾಟಾಗವಳೆ, ಸಖತ್ತಾಗವಳೆ ಬಿಟ್ರೆ ಬೇರೆ ಶಬ್ದಗಳು ಗೊತ್ತಿಲ್ಲ. ನಮ್ಮ ತಾಯಿ ಒಂದ್ಸಲ ಕೆಂಪಗಿರೋದು ಒಂದು ಹುಡುಗಿ ನೋಡ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಹುಡುಗಿ ಒಂದು ಕೆಂಪು ಗವಳೆ ಅಂದ್ರೆ ಹತ್ಕೊಂಡು ಉರಿತಾಳೆ. ನಾನು ಅಷ್ಟು ಕೆಂಪು ಗವಳ ಅಂದೆ. ಇದೇ ನಿಂಗಂತೀಯ, ರಕ್ತ ಮುಕ್ಕಳಿಸ್ತಾಳೆ, ಹಂಗವಳ ಅಂದೆ ನಾನು. ಈಗ ಕೂದ್ ಮುಡ್ಗದ ಕಲ್ಲಂಗಡಿ ಹಣ್ಣಿದ್ದಂಗೆ ಅವಳೆ. ನಮ್ಮ ತಾಯಿ ಬಹಳ ಗ್ರಾಜುಯೇಟ್ ಅಲ್ಲ, ಅಕ್ಷರಸ್ಥೆ ಅಷ್ಟೇ. ಎಷ್ಟು ಶಬ್ದಗಳಿವೆ ಅಂತ. ನಮಗೆ ಶಬ್ದ ದಾರಿದ್ರ್ಯ, ನಾವು ಒದ್ದಾಡ್ತಿರ್ತೀವಿ. ಯಾಕೆಂದ್ರೆ ಮಾತನ್ನು ಮತ್ತೆ ಮತ್ತೆ ಬಳಸೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಳಸ್ತಾ ಇದ್ರೆ ನಂಟು, ಬೆಳಗ್ತಾ ಇದ್ರೆ ಕಂಚು. ನೀವು ಮಾತನ್ನು ಬಳಸ್ತಾ ಇದ್ರೆ ಮಾತುಗಳು ಹುಟ್ಟೋದೇ ಇಲ್ಲ. ನೋಡಿ, ನಮ್ಮಲ್ಲಿ ಹಿಂದೆ ಕತೆ ಹೇಳೋರು. ಈಗ ತಾಯಿಂದಿರು ಕತೆ ಹೇಳಕ್ ಬರಲ್ಲ. ಕತೆ ಹೇಳಕ್ ಬರೋದಲ್ಲ, ಮಕ್ಕಳ ಮೈ ಮೇಲೆ ಸಾಕೋದಿಲ್ಲ ತಾಯಿಂದಿರು. ನಾನು ಬಳಸಲ್ಲ, ಹೆಣ್ಮಕ್ಳಿಗೆ ಹೇಳ್ತೀನಿ, ಮಕ್ಕಳನ್ನ ಮೈ ಮೇಲೆ ಸಾಕ್ಬೇಕು. ತಾಯಿಂದ್ರ ಮೈ ಮೇಲೆ, ಅಪ್ಪನ ಮೈ ಮೇಲೆ ಅದು ಒದ್ದಾಡ್ಬೇಕು. ಮಕ್ಕಳ ಮೈ ವಾಸನೆ ತಾಯಿಗೆ, ತಾಯಿಯ ಮೈ ವಾಸನೆ ಮಗುವಿಗೆ ಗೊತ್ತಾಗ್ಬೇಕು. ಮಗುವಿನ ಹೃದಯದ ಬಿಡಿತ ತಾಯಿ ಕೇಳಿಸ್ಬೇಕು. ಈಗ ಒಂದು ಪೆರಾಂಬುಲೇಟರ್ ಹಾಕೊಂಡು ತೊಳ್ಕೊಂಡು ಹೋಯ್ತಾರಪ್ಪ. ನಮ್ಗೊಂಥರ ಮಗು ಕೂತಿರೋದು ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಶಿವ ಪರಮಾತ್ಮ ಅಂತ ಹಂಗ ಕಾಣಿಸ್ತಾವ ಪಾಪ. ಆ ಮೈ ಮೇಲೆ ಬೆಳೆದ್ರೆ ಅದ್ರ ಬಗ್ಗೆ ಒಂದು ಭಾವಕೋಶ ಉಂಟಾಗತ್ತೆ ನೋಡಿ. ಕತೆ ಹೇಳ್ತಾರೆ ತಾಯಿಂದಿರು ಮಕ್ಕಳಿಗೆ. ನನಗೆ ನಮ್ಮ ಮನೆಯಲ್ಲಿ ಇದ್ದವನೊಬ್ಬ ಒಂದು ಕತೆ ಹೇಳ್ತಾ ಇದ್ದ. ಏನ್ ಚೆನ್ನಾಗಿ ಕತೆ ಹೇಳೋನು ಅಂತ. ಅನಕ್ಷರಸ್ಥ ಅವನು. ಅವನ ಬಾಯಲ್ಲಿ ಎಷ್ಟು ಶಬ್ದಗಳಿದ್ವು ಅಂತ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ. ಒಂದು ಕತೆ. ಅವನು ವಿಧಾನಸೌಧ ನೋಡಿಲ್ಲ, ತಾಜ್ ಮಹಲ್ ನೋಡಿಲ್ಲ, ಚಾರ್ಮಿನಾರ್ ನೋಡಿಲ್ಲ, ಮೈಸೂರು ಅರಮನೆ ನೋಡಿಲ್ಲ, ಏನಿಲ್ಲ. ಅವನು ಹೇಳ್ತಾನೆ, ಆಗಲೀಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕ ಹಿಂದೆ ನೋಡಿಲ್ಲ, ಇವತ್ತು ನೋಡ್ತಾ ಇಲ್ಲ, ಮುಂದೆ ನೋಡೋದಿಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ. ಅವನ ಕಲ್ಪನೆ ನೋಡಿ ಎಷ್ಟು ಅದ್ಭುತವಾಗಿದೆ. ಅನಕ್ಷರಸ್ಥ ಅವನು. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒನಕೆಯಲ್ಲಿ ಭತ್ತ ಕುಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆ ಮನೆಗೆಲ್ಲ ಮುತ್ತಿನ ತೋರಣ ಕಟ್ಟಿಸಿ, ಬೀದಿ ಬೀದಿಗೆಲ್ಲ ಬೆಳ್ಳಿ ನಡುಮುಡಿ ಹಾಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಅಂಗಂಗಳಕ್ಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ, ಆನೆ ಗಾತ್ರ ಅರ್ಶನ, ಕುದುರೆ ಗಾತ್ರ ಕುಂಕುಮ, ನಂದಿ ಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರ್ದೇ ಇದ್ದವ್ರಿಗೆ ಕಾಗದ ಬರೆಸಿ, ಮುತ್ತೈದರ ಕೈಲಿ ಮುತ್ತಿನಾರ್ತಿ ಬೆಳೆಸಿ, ಸುಮಂಗಲಿಯರ ಕೈಲಿ ಸೋಬಾನ ಬೆಳೆಸಿ, ಸೋಬಾನೆ ಹಾಡಿಸಿ, ಮಾಡ್ದವ್ರ ಕೈಲಿ ನಾಟ್ಯ ನಾಡಿಸಿ, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತೂಕದ ಗಂಡು ನಿಲ್ಲಿಸಿ, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತೂಕದ ಗಂಡು ನಿಲ್ಲಿಸಿ, ಕಾಮಜೇನು ಕರೆದು ಕ್ಷೀರ ತಂದು ಕೈದಾರೆ ಹೂದು, ಬಂಧು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಈ ಇಡೀ ಭೂಲೋಕವಾದ ಭೂಲೋಕವೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳಂಗ ಅಬ್ಬಬ್ಬಬ್ಬ ಅಂತ ಮದುವೆ ಮಾಡಿದ್ರತ್ತೆ.
ಒಬ್ಬ ಅನಕ್ಷರಸ್ಥನ ಶಬ್ದಕೋಶ ಇದು. ನಮ್ಮಲ್ಲಿ ಹೆಚ್ಚಾಗಿ ಓದ್ಬಿಟ್ಟಿರ್ತಾರೆ, 3, 4, 5, 6 ಡಿಗ್ರಿನೇ ತಗೊಂಡು ಬಂದಿರ್ತಾರೆ. ಭಾಷಣ ಗಿಲ್ಲಿಸ್ಬಿಡ್ಬೇಕು ನೀವು. ಇವತ್ತು ಏನು ಹಿಂದ್ಗಡೆ ನೋಡ್ತಾನೆ, ಈ ಶಬ್ದ ಸಪ್ಲೈ ಆಗಲ್ಲ. ಏನು ನೀವು ಇವತ್ತು ಒಂದು ಇದನ್ನ ಏನು ನೀವು ಮಾಡ್ತಾ ಇದ್ರಿ, ಏನ್ ನೀವು ಮಾಡ್ತಾ ಇದ್ರಿ ಅವನೇ ಕೇಳ್ತಾನೆ ನಿಮ್ಗೆ. ಏನು ನೀವು ಮಾಡ್ತಾ ಇದ್ದೀರಿ, ಇದು ಬಹಳ ಇದು ತುಂಬಾ ಇದು. ನಾನು ತುಂಬಾ ಈ ತರದ ಇದನ್ನ ನೋಡಿದೀನಿ. ಆದ್ರೆ ಇದು ಅದೆಲ್ಲದರಲ್ಲೂ ಒಂದು ಇದು. ನೀವು ಇದೇ ತರ ಇದ್ ಮಾಡ್ತಾ ಹೋಗಿ. ಆಮೇಲೆ ಇದಕ್ಕೆ ಬಹಳ ಮುಖ್ಯವಾದ್ದೇನು ಅಂದ್ರೆ ಒಂದು ಇದಿರ್ಬೇಕು. ಅದು ಇದ್ರೆ ಅದು ಒಂದು ಇದಾಗತ್ತೆ. ಸುಮ್ಮನೆ ನಾವು ಏನೋ ಒಂದು ಇದ್ ಮಾಡ್ತೀವಿ ಅಂತ ಇದ್ ಮಾಡಿದ್ರೆ ಅದು ಇದಾಗಲ್ಲ. ನೀವು ಒಂದು ಇದರಿಂದ ಇದನ್ನ ಮಾಡ್ತಾ ಹೋದ್ರೆ ಅದು ಮುಂದೆ ಬಹಳ ಇದಾಗತ್ತೆ ಅಂತ ಹೇಳಿ ನನ್ನನ್ನು ಕೂಡ ಕರೆದು ನೀವು ಇವತ್ತು ಇದ್ ಮಾಡಿದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಇದ್ ಮಾಡಿ ನಾನು ಇದನ್ನ ಇದು ಮಾಡ್ತೀನಿ. ಅವನೆಲ್ಲೆಲ್ಲಿ ಇದು ಅಂತಾನೆ ಅಲ್ಲಿಗೆ ಬೇಕಾದ ನೀವೇ ಫಿಲಪ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಅನಕ್ಷರಸ್ಥರು ಭಾಷೆನ ಹೆಂಗ್ ಕಟ್ತಾರೆ ಅಂದ್ರೆ ಅವ್ರಿಗೆ ಯಾವಾಗ್ಲೂ ನಮ್ಗೆ ಬರೀ ಕನ್ನಡದಲ್ಲಿ ಮಾತಾಡಕ್ ಆಗೋದೇ ಇಲ್ಲ ಅಂತ ಅನ್ಸೋದೇ ಇಲ್ಲ. ನಮ್ಗೆ ಬರೀ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಳ್ಳೋದ್ರೆ ಮಾತಾಡಕ್ ಆಗಲ್ಲ. ಹರ ಹರ ಶಿವ ಶಿವ ಗುರುವೇ ಗುರುಪಾದವೇ ನಮ್ಮ ಪಾಜಿ ಮಾಯ್ಕಾರ ಗಂಡುಲಿಗೆ ಗಂಡ ಹಿಂಡುಲಿಗೆ ಮನಗಾರ ಪುಂಡುಗಾರ ಈರತ್ತ ಮನಿ ಬತ್ತಿ ಭಾವದ ಗಂಡ ಬಾಳ ಲೋಚನದಯ ಏಳುಮಲೆ ಎತ್ತಯ್ಯ ಗಂಡುಗಾಳಿ ಗುಂಡಿಗೆ ಸೀಳಿ ಹಿಂಡುಗಾಳಿ ಸಿರಾ ಚೆಂಡಾಡಿದಂತ ನಮ್ಮಪ್ಪನ ಮನೆ ದೇವರೇ ನಿನ್ನ ಪಾದಕ್ಕೆ ಶರಣಾರ್ಥಿ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ 77 ಮಲೆಯಲ್ಲಿ ತಪ್ಪದೇ ನಾಟ್ಯ ನಾಡುವಂತ ನಮ್ಮ ಪಾಜಿ ಮುದ್ದು ಮಹಾದೇವ. ಆನುಮಲೆ ಹಾಸಿಕೊಂಡು ಜೇನುಮಲೆ ಒದ್ದುಕೊಂಡು 77 ಮಲೆಯನ್ನು ಸುರುಳಿಸುತ್ತಿ ತಲೆಮದಾಗಿ ಮಾಡಿಕೊಂಡು ಮರಗಿರುವಂತ ನಮ್ಮ ಪಾಜಿ ಮುದ್ದು ಮಹಾದೇವ ನಿನ್ನ ಪಾದಕ್ಕೆ ಶರಣಾರ್ಥಿ. ಅವನು ಎಬ್ಬೆಟ್ಟು. ಅವನು ಸ್ಕೂಲ್ಗೆ ಹೋಗಿಲ್ಲ, ಆದ್ರೆ ಅವನ ಬಾಯಲ್ಲಿ ಎಷ್ಟು ಶಬ್ದಗಳಿವೆ ಅಂತ. ಅದರಿಂದ ಬಂಧುಗಳೇ, ದೊಡ್ಡದನ್ನು ನೋಡಿದಾಗ ನಾನು ಅದನ್ನೇ ಹೇಳಿದ್ದು, ದೊಡ್ಡದ ಏನನ್ನಾದ್ರೂ ನೋಡಿದ್ರೆ ನಮಗೊಂದು ವಿನೀತತೆ ಬೆಳೆಯುತ್ತೆ, ನಮಗೊಂದು ವಿನಮ್ರತೆ ಬೆಳೆಯುತ್ತೆ. ಇಷ್ಟು ಶಬ್ದಗಳನ್ನು ನೋಡ್ಬಿಟ್ರೆ ಅರೆ ನಾವು ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ಜಂಬ ಹೊಡ್ಕೋಬಾರ್ದು, ನಮಗೆ ಭಾಷೆ ಗೊತ್ತಿದೆ ಅಂತ ಅನ್ಬಾರ್ದು ಅಂತ ಅನ್ಸ್ಬಿಡುತ್ತೆ. ಎಲ್ಲೆಲ್ಲಿಂದನೂ ಕಲಿಬೇಕು. ಇವತ್ತು ಕನ್ನಡ ಭಾಷೆ ಜೀವಂತವಾಗಿರೋದು ವಿದ್ಯಾವಂತರ ಬಾಯಿಲಲ್ಲ, ಅನಕ್ಷರಸ್ಥರ ಬಾಯಿಲಿ. ಅವ್ರಿಗೆ ಸಂಗೀತ ಗೊತ್ತಿಲ್ಲಪ್ಪ. ನಮ್ಮ ದೀಕ್ಷಿತರಿಗೆ ಸಂಗೀತ ಗೊತ್ತಿದೆ, ಅವ್ರು ಸಂಗೀತ ಸಂಯೋಜನೆ ಮಾಡ್ತಾರೆ. ಆದ್ರೆ ಸಂಗೀತ ಗೊತ್ತಿಲ್ಲರು ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಟ್ಯೂನ್ ನೋಡಿ, ಅವ್ರದೇ ಇದು, ಅವ್ರದೇ ರಾಗ ಇದು. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು 11 ಹರಿದವು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಬಂಧುಗಳೇ, ಭಾಷೆಗೊಂದು ಲಯ ಇರುತ್ತೆ. ಅದು ಮಾತಿಗಾಗ್ಲಿ ಹಾಡಿಗಾಗ್ಲಿ ಒಂದು ಲಯ ಇರುತ್ತೆ. ಆ ಲಯದಲ್ಲಿ ಮಾತಾಡಿದ್ರೆ ಚಂದ. ನಾನು ಬಹಳ ಸಲ ಹೇಳ್ತೀನಿ ಹುಡುಗರಿಗೆ, ರಾಜ್ಕುಮಾರ್ ಸಿನಿಮಾ ನೋಡ್ರಪ್ಪ. ಬೇರೆ ಕತೆ ಗೀತೆ ತಿಳ್ಕೊಳಕ್ಕಲ್ಲ, ಕತೆ ಓದಿರು ಗೊತ್ತಾಗುತ್ತೆ. ಆದ್ರೆ ಕನ್ನಡ ಭಾಷೆಯನ್ನ ಪುಣ್ಯಾತ್ಮನಂಗೆ ಹಾಡಿದವರು ಬಹಳ ಕಡಿಮೆ ಜನ. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಭಾಷೆಯ ಲಯ ನೋಡಿ, ಎಲ್ಲಿ ಯಾವ ಶ್ರುತಿಯಲ್ಲಿ ಮಾತಾಡಬೇಕು ಅನ್ನೋದು ಭಾಷೆಯನ್ನು ಮೈಗೂಡಿಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಎಲ್ಲಿ ಮಾತು ನಿಧಾನಕ್ಕಾಡಬೇಕು, ಎಲ್ಲಿ ಎತ್ತರಿಸಬೇಕು, ಎಲ್ಲಿ ಯಾವ ಲಯ. ಭಾಷೆಯ ಲಯ ಕಂಡುಕೊಂಡವನಿಗೆ ಭಾಷೆ ಚಂದವಾಗಿ ಮೈಗೂಡುತ್ತೆ. ನಾವು ಭಾಷೆನ ಹಾಸ್ಯಕ್ಕೆ ಬಳಸ್ತಾ ಇದ್ದೀವಿ, ಹಾಸ್ಯಕ್ಕೂ ಆಗುತ್ತೆ ಭಾಷೆ. ನಿಮಗೆ ಒಂದು ಮಾತು ಗೊತ್ತಿರಬೇಕು, ಮ್ಯಾಥ್ಯೂ ಆರ್ನಾಲ್ಡ್ ಹೇಳಿದ ಮಾತು, words do not end up in mere meaning. Words do not end up in mere meaning. They sound and suggest.
ಮಾತುಗಳು ಬರೀ ಅರ್ಥ ಹೇಳಿ ಮುಗಿಯೋದಿಲ್ಲ, ಅದಕ್ಕೊಂದು ಧ್ವನಿ ಇರುತ್ತೆ. ಧ್ವನಿ ನೋಡಿ ತಿಳ್ಕೋಬೇಕು. ಬರೀ ಒಳ್ಳೆ ಶಬ್ದಗಳಲ್ಲಿ ಯಾರನ್ನಾರು ಬೈಬೋದು, ಗೊತ್ತಲ್ವಾ? ನೀವು ಡಿಕ್ಷನರಿ ನೋಡಿ, ಎಲ್ಲ ಒಳ್ಳೆವೆ. ಬಾಪ ಪುಣ್ಯಾತ್ಮ, ತಮ್ಮನ್ ನಂಬಿಟ್ರೆ ನಾವೇನ್ ಸ್ವರ್ಗ ಕಳಿಸ್ಬಿಡ್ತೀರಾ? ಬಹಳ ದೊಡ್ಡ ಮನುಷ್ಯರು ನೀವು, ನಿಮ್ಮಂತ ಪುಣ್ಯ ಪುರುಷರು ಇರೋದ್ರಿಂದಾನೇ ಮಳೆ ಬೆಳೆ ಆಯ್ತಾ ಇರೋದು. ಬಹಳ ದೊಡ್ಡ ಮನುಷ್ಯ. ಯಾವ ಕೆಟ್ಟ ಶಬ್ದ ಇದಾವ ಅದರಲ್ಲಿ? ಎಲ್ಲ ಒಳ್ಳೆವೆ. ನಾನು ಅದಕ್ಕೆ ಬಹಳ ಸಲ ಹೇಳ್ತೀನಿ ಮಕ್ಕಳಿಗೆ, ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತಾಡೋದನ್ನ, ಚೆನ್ನಾಗಿ ಬರೆಯೋದನ್ನ ಕಲ್ತ್ಕೊಳ್ರಪ್ಪ, ತಪ್ಪಿಲ್ದೆ ಬರೀರಿ ಅಂತ. ನಾನು ಇಲ್ಲೆಲ್ಲೋ ಬೆಂಗಳೂರಲ್ಲಿ ನೋಡಿದೆ ಮೊನ್ನೆ, ಒಂದು ಬೋರ್ಡ್ ಬರೆದ್ಬಿಟ್ರೆ ರಸ್ತೆಯಲ್ಲಿ, ಯಾವುದೋ ಗೋಡೆ ಕಾಂಪೌಂಡ್ ಮೇಲೆ, ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು. ನಾನು ಹೆದರೋಗ್ಬಿಟ್ಟೆ. ಏನೋ ಈ ಜಾಗದಲ್ಲಿ ಮಾಡಬಾರ್ದು ಅಂದ್ರೆ ಇನ್ನೊಂದ್ ಕಡೆ ಮಾಡ್ಕೊಂತಾರಪ್ಪ. ಅವನು ಈ ಜಗದಲ್ಲೇ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬರ್ದವನೆ. ಮತ್ತೆ ಇನ್ ಸಾಯೋ ತನಕ ಏನ್ ಈ ಜಗದಲ್ಲೇ ಯಾರು ಮಾಡಬಾರ್ದು ಅಂತ? ಅಲ್ಲೆಲ್ಲ ಒಂದ್ ಕಡೆ ಬರೆದಿದ್ದಾರೆ, ಇಲಿ ಉಪ್ಪಿನಕಾಯಿ ದೊರೆಯುತ್ತದೆ. ಅವರು ಇಲ್ಲಿ ಉಪ್ಪಿನಕಾಯಿ ದೊರೆಯುತ್ತದೆ ಅಂತ ಬೋರ್ಡ್ ಹಾಕ್ಬೇಕು. ಒತ್ತ ತಕ್ಷಣ ಹೋಗ್ಬಿಡ್ತದು. ಇಲಿ ಉಪ್ಪಿನಕಾಯಿ ಏನು? ಇಲಿನ ಉಪ್ಪಿನಕಾಯಿ ಎಲ್ಲ ಮಾಡಿ ಇವ್ರು ಮಾರು ಯಾರು ತಿಂತಾರೋ ಏನು? ಕನ್ನಡಿಗರಿಗೆ ಒಂದು ಶಕ್ತಿ ಇದೆ, ನಾನು ಗಮನಿಸಿರೋದು, ನೀವು ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಕನ್ನಡ ಭಾಷೆ ಕಲಿಸಿದ್ದೇ ಇರಬೇಕದು. ಕನ್ನಡ ಮಾತಾಡುವ ಬಾಯಿಗಳಿವೆಯಲ್ಲ, ಯಾವ ಭಾಷೆ ಬೇಕಾದ್ರೂ ಅರ್ಗಿಸ್ಕೊಬಿಡ್ತಾರೆ, ಯಾವ ಭಾಷೆ ಬೇಕಾದ್ರೂ ಸಹಜವಾಗಿ ಮಾತಾಡ್ತಾರೆ ಕನ್ನಡದವ್ರು. ನೀವು ಮಲಯಾಳಂ ಮಾತಾಡಿಸಿ ಕನ್ನಡದವ್ರ ಕೈಲಿ ಮಲಯಾಳಿ ತರಾನೇ ಹೆಚ್ಚು ಕಡಿಮೆ ಮಾತಾಡ್ತಾರೆ. ಮಲಯಾಳಂನವ್ರ ಕೈಲಿ ಕನ್ನಡ ಮಾತಾಡಿಸಿ ಗೊತ್ತಾಗ್ಬಿಡ್ತದೆ ಇವರು ಮಲಯಾಳಂನವರು. ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬೆರಿದೆ ಅಂದ್ರೆ ಅವ್ರು ಮಲಯಾಳಂನವರು. ಗೇಲಿ ಮಾಡ್ತಾ ಇಲ್ಲ ನಾನು. ನನ್ಗೆ ಯಾರೋ ಒಬ್ರು ತಮಿಳ್ನವ್ರು ಸ್ನೇಹಿತರಿದ್ರು, ಹಿರಿಯರು. ಅವರು ಕನ್ನಡ ಕಲ್ತ್ಕೊಂಡಿದ್ರು. ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ. ಪ್ರೀತಿಯಿಂದಾನೆ ಕನ್ನಡ ಕಲ್ತಿದ್ದಾರೆ. ನನಗೆ ಹೇಳೋರು, ನನಗೆ ಕನ್ನಡ ಚೆನ್ನಾಗಿ ಕೂತಪ್ಪ, ನಾನು ಕಲಿತಿದ್ದೀನಿ. ಏನ್ ಕಲ್ತಿದ್ದೀರಿ ಅಂದ್ರೆ, ಅದು ಮಂಗುದಿಮ್ಮನ ಗಗ್ಗ, ಬಹಳ ಬಹಳ ಚಂದ ಇದೆ. ಒಂದ್ ಪದ್ಯ ಹೇಳ್ತೀರಾ ಅಂದೆ. ಹೇಳ್ತೀನಿ, ಬೇಕಾದಷ್ಟು ಹೇಳ್ತೀನಿ. ಹೇಳಿ ನೋಡುವ ಅಂದೆ. ಬದುಕು ಸಟಕ ವಂಡಿ, ಬದುಕು ಸಟಕ ವಂಡಿ ವಿತಿಯ ತರ ಸಾಗೇಬ ಕುದುರೆನಿ ಅವ ಪೇಲದಂದೆದ ಪಯಣಿಕರು ಮತ್ತುಬೇಕೋ ಮಸಣಕೋ ಹೋಗೆಂದ ಕಡೆಗೆ ಓಟ್ ಪತಕುಸಿಯ ನೆಲವಿಗುದು ಮಂಗುದಿಮ್ಮ. ಆದ್ರೆ ಈ ಕನ್ನಡದ ಹುಡುಗರಿದಾರಲ್ಲ, ಇವ್ರು ತಮಿಳ್ ಕಲ್ತ್ಕೊಳ್ಳಿ, ತಮಿಳವ್ರ ತರನೇ ಮಾತಾಡ್ತಾರೆ. ನಾನು ಥಾಯ್ಲೆಂಡ್ಗೆ ಹೋಗಿದ್ದೆ, ಅಲ್ಲಿ ಇವ್ರು ಥಾಯ್ ಭಾಷೆ ಕಲ್ತಿದ್ದಾರೆ. ಅವ್ರಂಗೆ ಮಾತಾಡ್ತಾರೆ, ಅಂತಾರೆ, ಅವ್ರಂಗೆ ಮಾತಾಡ್ತಾರೆ. ಚೈನಿ ಭಾಷೆ ಕಲಿಸಿ ಕನ್ನಡದವ್ರು ಕಲ್ತು ಬಿಡ್ತಾರೆ. ಬಹುಶಃ ಭಾಷೆಯಲ್ಲೇ ಆ ಥರದ್ದೊಂದು ಶಕ್ತಿ ಇದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನಾವು 50 ಅಕ್ಷರ ಕಲ್ತವ್ರು. ಇಂಗ್ಲಿಷ್ ನಲ್ಲಿ 26 ಅಕ್ಷರ. ನಾನು ಒಂದ್ಸಲ 26 ಅಕ್ಷರ ಅಂತಿದ್ದೆ. ಯಾರೋ ಹುಡುಗ ಎದ್ದೇಳ್ದ, ಸಾರ್ 52 ಅನ್ನಿ, ಬರ್ದಿರೋರು ಗೊತ್ತು ನಮ್ಗೆ ಎಂದ. ಸಣ್ಣ ಅಕ್ಷರ ಬರ್ದವ್ರಲ್ಲ ಅವರು. ಅದೇನು ಎಷ್ಟು ಸಲ 26 ಅಂತೀರಾ? 52 ಸಾರ್, ಬರ್ದಿರೋನ್ ಕಷ್ಟ ಗೊತ್ತು ನಮ್ಗೆ, 2 ಸಲ ಬರ್ದಿಲ್ವಾ ಅಂತ. ನಾವ್ ಇಲ್ಲಿ ತನಕ 26 ಅಂತ ಅನ್ಕೊಂಡಿದ್ವಿ. Sorry to interrupt. I just had a small announcement. The bus timings has been postponed by 10 minutes. So, yeah, thanks to the transport department. So we request all of you to stay back and enjoy the show. ಆಮೇಲೆ ನಂದು ಒಂದು ರಿಕ್ವೆಸ್ಟ್ ಇದೆ. ನಾನು ಯಾವಾಗ ನಿಲ್ಲಿಸ್ಬೇಕು ಅಂತ ಇಲ್ಲೇ ಬಂದು ಧೈರ್ಯವಾಗಿ ಹೇಳಿ. ಚೀಟಿ ವ್ಯವಹಾರ ಬೇಡ. ನಾನೇನು ಅಷ್ಟು ಸೆನ್ಸಿಟಿವ್ ಅಲ್ಲ. ಅಥವಾ ಬೆಂದು ನನ್ನ ಕೈಯಿಂದ ಮೈಕ್ ಕಿತ್ಕೊಂಡು ಹೋಗ್ಬಿಟ್ರು ನನಗೇನು ಬೇಜಾರಾಗಲ್ಲ. ಸ್ವಲ್ಪ ಈ ಮಾನ ಮರ್ಯಾದೆ ಇರೋರಿಗೆ ಸ್ವಲ್ಪ ಹಿಂಗೆಲ್ಲ ಅಂತಾರೆ. ನಮ್ಗೆ ಅವೆಲ್ಲ ಏನು ಅಷ್ಟೆಲ್ಲ ಸೆನ್ಸಿಟಿವ್ ಅಲ್ಲ. ನೀವು ನೇರವಾಗಿ ಬಂದು ಆಯ್ತಪ್ಪ ನಿಲ್ಸಿ, ಇನ್ನೆಷ್ಟೊತ್ತು ಮಾತಾಡೋದು ಅಂದ್ರೆ, ಹೌದಾ ಬೇಡವಾ, ಸರಿ ಹೋಗ್ತೀವಿ ಅಂತ ಹೋಗ್ತೀವಿ. ನಾನು ಮ್ಯಾಥ್ಯೂ ಆರ್ನಾಲ್ಡ್ ಮಾತು ಹೇಳ್ತಾ ಇದ್ದೆ, ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೇ ಸೌಂಡ್ ಅಂಡ್ ಸಜೆಸ್ಟ್ ಅಂತ. ಮಾತುಗಳಿಗೆ ನಿರ್ದಿಷ್ಟವಾದ ಅರ್ಥ ಏನಿರಲ್ಲ, ನಾವು ಕೊಟ್ಟ ಅರ್ಥ ಎಲ್ಲ ಇರುತ್ತೆ, ನಾವೇ ಅರ್ಥ ಕೊಡೋರು. ಈಗ ಅಯ್ಯೋ ನಾನು ಒಳ್ಳೆ ಹುಡುಗ ಅಂದ್ರೆ ನಾನು ಜೀವಿ ಅವ್ರ ಹತ್ರ ಹಂಗೆ ಹೇಳ್ಬೋದು, ನಾನು ಒಳ್ಳೆ ಹುಡುಗ ಅಂತ. ನಿಮ್ಮ ಹತ್ರ ಹೇಳಕ್ಕಾಗಲ್ಲ, ನಿಮ್ಗೆ ನಾನು ಹುಡುಗ ಅಲ್ಲ. ಸೊ ಹುಡುಗ ಅನ್ನೋದಕ್ಕೇನು ಅರ್ಥ ಇಲ್ಲ. ನಾವು ಯಾರ ಎದುರಿಗೆ ಮಾತಾಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಹುಡುಗನೋ ವಯಸ್ಸಾದನೋ ನಿರ್ಧಾರ ಆಗುತ್ತೆ. ಯಾವ ಶಬ್ದಕ್ಕೂ ನಿರ್ದಿಷ್ಟವಾದ ಅರ್ಥ ಇಲ್ಲ. ಈಗ ನಾಯಿ ಅಂತ ಒಂದು ಶಬ್ದ ಇದೆ, ಡಿಕ್ಷನರಿಯಲ್ಲಿ ಅದರ ಅರ್ಥ ಏನು? ನಾಯಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ, ಅದೊಂದು ಪ್ರಾಣಿ, ಅದು ಹೀಗಿರುತ್ತೆ ಅಂತ. ನಾ ಹೇಳ್ತೀನಿ ನೋಡಿ, ನಮ್ಮನೇಲೂ ಒಂದೈತೆ ನಾಯಿ,
ಅಂತಾರೆ. ಹಂಗಂದ್ರೆ ಅವ್ರ ಅತ್ತೆ. ಅವಳು ಅವ್ರ ಮನೇಲಿ ಬಾಲ ಇರೋ ಪ್ರಾಣಿ ಅಲ್ಲ, ಅದಲ್ಲ. ಅವ್ರ ಅತ್ತೆ ಬಗ್ಗೆ ಹೇಳ್ತಿದ್ದಾಳೆ, ನಮಗೂ ಅರ್ಥ ಆಗತ್ತೆ. ಅಯ್ಯೋ ನಮ್ಮನೆದು ಹಂಗೆ ಬೊಗಳ್ತಾ ಇರುತ್ತೆ ಅಂತ. ನೋಡಿ, ನಾಯಿ ಏನಾದ್ರೂ ಅರ್ಥವೇ ಬದಲಾಗೋಯ್ತು. ಏ ಎಲ್ಲೋಗಿದ್ದೆ ನಾಯಿ ಅಂತಾರೆ. ಆ ನಾಯಿ ತಿರುಗೋದೊಂದು ಗುಣ ಇದೆಯಲ್ಲ, ಅದಕ್ಕದು ಪ್ರತಿಮೆದು. ಎಲ್ಲೋಗಿದ್ದೆ ಇಷ್ಟ ತನಕ ನಾಯಿ ಅಂತಾರೆ. ಈ ನಾಯಿಗಳು ತಿರುಗ್ತಾವ್ ನೋಡಿ, ಡಿಸೈಡ್ ಮಾಡೋದಿಲ್ಲ, ಹೊರಟ್ಬಿಡ್ತವೆ. ಆಮೇಲೆ ಡಿಸೈಡ್ ಮಾಡ್ತವೆ ಎಲ್ಲಿ ಹೋಗ್ಬೇಕು ಅಂತ. ಕೆಲವರು ಜನ ಹಂಗಿರ್ತಾರೆ. ಈ ನಾಯಿಗಳು ಹೊರಡೋದು ನೋಡ್ಬೇಕು ನೀವು, ಸುಮ್ಮನೆ ಹೊರಟ್ಬಿಟ್ಟಿರ್ತಾವೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ, ಅದು ಅಷ್ಟು ದೂರ ಹೋಗಿ ವಾಪಸ್ ಬರ್ತವೆ. ಹಂಗಿರೋರ್ನ ಬೈತಾರೆ, ನಾಯಿ ಅಂತ ಬೈತಾರೆ. ಈಗ ಅವೆರಡೂ ಸಲ ಕೆಟ್ಟರ್ಥದಲ್ಲಿ ಇದೆ ಅಲ್ವಾ? ಈಗ ನೋಡಿ ಸರ್, ನಿಮ್ ಕಂಪ್ನಿಯಲ್ಲಿ ಒಂದು ಕೆಲಸ ಕೊಟ್ಟು ನೋಡಿ ಸರ್, ನಾನು ನಿಮ್ ನಾಯಿ ಸರ್. ಈಗ ನಾಯಿ ಅಂದ್ರೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಆಗತ್ತೆ. ಮೊದಲು ನಾಯಿ ಅಂದ್ರೆ ಅದು ತುಂಬಾ ಬೊಗಳುತ್ತೆ, ನಾಯಿ ಅಂದ್ರೆ ಅದು ಅಲೆಮಾರಿ. ಈಗ ನಾಯಿ ಅಂದ್ರೆ ಅದು ನಿಷ್ಠಾವಂತ ಪ್ರಾಣಿ ಅಂತ ಆಗ್ಬಿಡುತ್ತೆ. ಬಸವಣ್ಣವ್ರದೊಂದು ವಚನ ಇದೆ, ನನಗೆ ಬಹಳ ಆಶ್ಚರ್ಯ ಆಯ್ತು ಆ ವಚನ ಓದಿ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದ. ಈ ಹಾಳ ಸಂಪತ್ತು ಅನ್ನುವ ನಾಯಿ ನೆಚ್ಚಿಕೊಂಡು ದೇವರೇ ನಿನ್ನನ್ನು ಮರೆತುಬಿಟ್ಟೆ ನಾನು ಅಂತಾರೆ. ನಾನು ಸಂಪತ್ತನ್ನು ಲಕ್ಷ್ಮಿ ಅಂತ ಪೂಜೆ ಮಾಡೋ ದೇಶ ಇದು. ಇಲ್ಲಿ ನಾಯಿ ಏನ್ಬಿಟ್ರಲ್ಲ ಇವರು. ನನಗೆ ಅದು ಅರ್ಥ ಆಗಿದ್ದು ಬೇರೆ ಸಲ. ಯಾರು ನಾವೆಲ್ಲ ಎಲ್ಲೆಲ್ಲಿ ಪಿಕ್ನಿಕ್ ಹೋಗ್ತಾ ಇದ್ವು, ನಮ್ಮ ಸ್ನೇಹಿತನಿಗೆ ಹೇಳಿದೆ, ಏ ಬಾಪ ನೀನು ಹೋಗೋಣ. ಇಲ್ಲಪ್ಪ ಮನೆಯಾಗ ಯಾರು ಇಲ್ಲ, ಅದರಿಂದ ಬರಕ್ಕಾಗ್ತಾ ಇಲ್ಲ. ಮನೆಯಾಗ ಯಾರು ಇಲ್ಲರು ಒಳ್ಳೇದಾಯ್ತು, ಬಾ ಹೋಗೋಣ ಅಂದೆ ನಾನು. ಅದಕ್ಕೆ ಇಲ್ಲ ಇಲ್ಲ ನಮ್ಮ ಮನೇಲಿ ಒಂದು ನಾಯಿ ಇದೆ, ಅದನ್ನ ನೋಡ್ಕೋಬೇಕು ನಾನು. ನಾನು ಹೇಳ್ದೆ, ಎಲ್ಲಿಗೆ ಬಂದ್ಬಿಡ್ತು ನಿನ್ ಲೆವೆಲ್ಲು, ಮನೆ ನೋಡ್ಕೊಳ್ಳಿ ಅಂತ ನಾಯಿ ನಿಲ್ಲಿಸ್ತಾರೆ. ಇವ್ನ್ ನಾಯಿ ನೋಡ್ಕೊಳಕ್ ಇವನಿದಾನೆ. ಬಹುಶಃ ಕಾಂಚನವೆಂಬ ನಾಯಿ ಅಂದ್ರೆ ಈ ಅರ್ಥ ಅಂತ ಕಾಣಿಸುತ್ತೆ. ಹಣ ನಮ್ಮನ್ನು ಕಾಪಾಡಬೇಕು ಅನ್ನುವಷ್ಟ್ರ ಮಟ್ಟಿಗೆ ಅದು ಇಟ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನ ಕಾಪಾಡಕ್ಕೆ ನಾವಿದೀವಿ ಅಂತ ಆಗ್ಬಿಟ್ರೆ ಅವಾಗ ಕಾಂಚನವೆಂಬ ನಾಯಿ ಅದು. ಅಂದ್ರೆ ಅರ್ಥ ನಾವು ಕೊಡೋದಷ್ಟೇ, ತನ್ನಂತಾನೆ ಯಾವ ಶಬ್ದಕ್ಕೂ ಅರ್ಥ ಇರಲ್ಲ. ನಮ್ಮಲ್ಲಿ ಕೆಲವು ಶಬ್ದಗಳಿವೆ, ನೀವು ಅರ್ಥವೇ ಇರಲ್ಲ, ನೀವು ಕೊಟ್ಟು ನೋಡಿ ಬಹಳ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಹಿಂಗೆ ದೇಶಾವರಿ ಮಾತಾಡ್ತೀವಿ ಅಷ್ಟೇ. ಅವನ್ಯಾರೋ ಒಬ್ಬ ಹೇಳ್ತಾ ಇದ್ದ, ಅಯ್ಯೋ ಸಾರ್ ಅವ್ರ ಮನೇಲಿ ಒಂದು ರಾಮಾಯಣ ಸರ್, ಮಗ ಅವ್ರ ಅಪ್ಪನ ಹೊಡೆದ ಆಚೆ ಓಡಿಸ್ಬಿಟ್ಟವನೆ, ಅಣ್ಣ ತಮ್ಮದಿರು ಗುದ್ದಾಟ ಸರ್. ನಾ ಹೇಳ್ದೆ, ಲೇ ಮಗ ಅಪ್ಪನ ಹೊಡೆದ ಆಚೆಗೆ ಓಡಿಸಿ ಅಣ್ಣ ತಮ್ಮಂದಿರು ಗುದ್ದಾಡ್ತಾ ಇದ್ರೆ ಅದು ರಾಮಾಯಣ ಅಲ್ಲ, ಮಹಾಭಾರತ ಅದು. ಅವ್ರ ಮನೇಲಿ ಒಂದು ರಾಮಾಯಣ ಸರ್, ಮಗ ಅಪ್ಪನ ಹೊಡೆದು ಓಡಿಸ್ಬಿಟ್ಟವನೆ, ರಾಮಾಯಣ ಅಂತದ್ದು. ರಾಮಾಯಣ ಹೆಂಗಾಯ್ತದ ಅದು? ಅಪ್ಪನ ಮಾತು ಕೇಳ್ಕೊಂಡು ಮಗ ಕಾಡಿಗೆ ಹೋಗಿದ್ ರಾಮಾಯಣ, ಮಗ ಅಪ್ಪ ಹೊಡೆದ ಆಚೆಗೆ ತಳ್ಬಿಟ್ರೆ ಅದ್ರ ಮಹಾಭಾರತ ಅದು. ನಾವು ಸುಮ್ಮನೆ ಶಬ್ದಗಳನ್ನ ಬಳಸ್ತೀವಿ ಅಷ್ಟೇ. ಎಷ್ಟೋ ಸಲ ಅವಕ್ಕೆಲ್ಲ ಅರ್ಥ ಹಚ್ಚಕ್ ಹೋಗ್ಬಾರ್ದು. ಕೆಲವು ಸಲ ಅರ್ಥ ಹಚ್ಬಿಟ್ರೆ ಬಹಳ ಪ್ರಾಬ್ಲಮ್. ಕೆಲವು ಸಲ ದೇಶಾವರಿ ನೀವು ಬಿಡಿಯಪ್ಪ ಅಂತಾರೆ, ಅವನೇನು ಹಿಡ್ಕೊಂಡು ಅವನೇ ಬಿಡಿಯಪ್ಪ ಅಂದ್ರೆ ಸುಮ್ಮನೆ ಅಷ್ಟೇ. ಬಿಡಿಯಪ್ಪ ಅಂದ್ರೆ ನಾನೆಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಹೇಳಂಗಿಲ್ಲ, ಸುಮ್ಮನೆ ಮಾತಷ್ಟೇ. ಅವಕ್ಕೆಲ್ಲ ದೇಶಾವರಿ ಅರ್ಥ, ಅವಕ್ಕೆ ಅರ್ಥ ಕೊಡಕ್ ಹೋಗ್ಬಾರ್ದು. ನೀವು ಗೊತ್ತಿರಬೇಕು, ಈ ಮಕ್ಕಳು ಇವಾಗ ಒಂದು ಪ್ರಾಬ್ಲಮ್ ಇದೆ ಈ ಮಕ್ಕಳಲ್ಲಿ. ನೀವೇನಾದ್ರು ಕೊಡಿ ತಿನ್ನಲ್ಲ, ಎಲ್ಲ ಕಲಿತವೆ, ಚೆನ್ನಾಗಿ ಹಾಡ್ತವೆ, ಏನೆಲ್ಲ ಮಾಡ್ತವೆ, ಕೊಟ್ರೆ ತಿನ್ನಲ್ಲ. ಸೊಕ್ಕು ಒಂದೊಂದೇ ಇರ್ತಾವಲ್ಲ ಜಂಬ, ತಿನ್ನಲ್ಲ. ಅವ್ರ ಅಮ್ಮಂದಿರ ಕತೆ ಹೇಳಿ, ಹಾಡು ಹೇಳಿ, ಡ್ಯಾನ್ಸ್ ಮಾಡಿ ಏನೇನೋ ಮಾಡ್ತಾರೆ, ತಿನ್ನಲ್ಲ. ಅದು ನಾವ್ 8 ಜನ ಮಕ್ಕಳು ನಮ್ಮ ಅಪ್ಪನಿಗೆ, ಅವ್ ನಮ್ಮ ಕೇಸ್ ಬೇರೆ. ಎಲ್ಲಾರು ಏನಾರು ಇಟ್ರೆ ಕದ್ದು ತಿಂದ್ಬಿಡ್ತಾನೆ, ಬದ್ರಿ ನನ್ನ ಮಗನಿಗೆ ಬೈಯೋರು ನಮ್ಗೆ. ಇವಾಗ ಹಂಗಲ್ಲ, ಮಕ್ಕಳು ಕೊಟ್ರೆ ತಿನ್ನಲ್ಲ. ಕೊಟ್ರೆ ತಿನ್ನಲ್ಲ ಅಲ್ವಾ? ಕೊಟ್ರೆ ತಿನ್ನಲ್ಲ. ನೀವು ಬಹಳ ಜನ ನೋಡಿರ್ತೀರಿ, ಕೊಟ್ರೆ ತಿನ್ನಲ್ಲ. ಅದು ನಿಮ್ಮ ಮನೆಗೆ ಯಾರು ನೆಂಟರು ಬಂದಿರ್ತಾರೆ, ಅವ್ರ ಮುಂದೆ ಒಂಚೂರು ತಿಂಡಿ ಇಡಿ, ಅವ್ರ ಮುಂದೆ ಹೋಗಿ ಅಬ್ಬೆ ಪಾರಿಗಳ ತರ ನಿಂತಿರ್ತಾರೆ. ನೀವೇ ಕೊಡಿ ತಿನ್ನಲ್ಲ. ನೆಂಟ್ರ ಮುಂದೆ ತಗೊಂಡೋಗಿ ಏನಾರು ಇಟ್ರೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಹೊಸಿತಾ ಇರ್ತಾರೆ. ನನ್ಗೊಂದ್ ಮನೇಲಿ ಹಂಗಾಗೋಯ್ತು. ಅವ್ರ ಮನೇಲಿ ಒಂದು ಬಿಸ್ಕೆಟ್ ಕೊಟ್ಟಿದ್ದಾರೆ, ಒಂದಿಷ್ಟು ಬಾಳೆಹಣ್ಣು ಇಟ್ಟಿದ್ದಾರೆ. ನಾನು ಬಿಸ್ಕೆಟ್ ತಿನ್ಬೇಕು, ಅವ್ರದ್ದು 3-4 ವರ್ಷದ ಮಗು ಬಂದು ನನ್ನ ಮುಂದೆ ನಿಂತ್ಕೊಂಡು ಹೊಸಿತಾ ಇದೆ. ನನ್ಗೆ ಅಯ್ಯೋ ಪಾಪ ಅನಿಸ್ಬಿಡ್ತು. ಬಾರಲ್ಲಿ ರಾಜು, ಕೂತ್ಕೊಳ್ಳೋ, ನಿಮ್ಮಮ್ಮ 5 ಬಿಸ್ಕೆಟ್ ಕೊಟ್ಟಿದ್ದಾಳೆ, ನಿನಗೆ 3 ನನಗೆ 2 ಆಗ್ಬೋದಾ? ಅಂಕಲ್ ನನಗೆ 4 ಕೊಡಿ ಅಂತದ್ದು. ಅವ್ರ ಅಮ್ಮನಿಗೆ ಅವಮಾನ ಆಗೋಯ್ತು. ಅವ್ರು ನೋಡ್ತಾ ಇದ್ದಾಳೆ, ಅವ್ರಮ್ಮ ಅವಮಾನ ಆಗೋಯ್ತು. ಅವ್ರು ತಕ್ಷಣ ಹೇಳಿದ್ರು, ತಿನ್ನಿ ನೀವು, ಸುಮ್ಮನೆ ತಿನ್ನಿ ನೀವು, ಅವ್ರಿಗೇನು ತಿಂತಾನೆ ಇರ್ತಾರೆ, ತಿನ್ನಿ ನೀವು ಅಂದ್ರು. ಹಂಗಂದ್ರೆ ಏನರ್ಥ ಅಂತ ಅಂದ್ರೆ, ಅವ್ರ ಮಕ್ಕಳು ತಿಂತಾನೆ ಇರ್ತಾರೆ, ನಾವು ದರಿದ್ರದವ್ ಯಾವತ್ತು ಬಿಸ್ಕೆಟ್ ತಿಂದಿಲ್ಲ ಅಂತ ಇರ್ತಾರೆ. ಎಲ್ಲಾರ ಮನೇಲೂ ಮಾತಾಡ್ತಾರೆ, ಅವ್ರಿಗೇನ್ ತಿಂತಾನೆ ಇರ್ತಾರೆ, ನೀವು ತಿನ್ನಿ ಅಂತಾರೆ. ಅಂದ್ರೆ ಅವ್ರ ಮಕ್ಕಳು ತಿಂತಾನೆ ಇರ್ತಾರಂತೆ, ನಾವ್ ಯಾವತ್ತು ಬಿಸ್ಕೆಟ್ ತಿಂದಿಲ್ಲ ಅಂತಾರ. ಆಮೇಲೆ ನಮ್ಮ ಮನೇಲಿ ಅಯ್ಯೋ ಸುಮಾರು ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ತಂದು ಇಟ್ಬಿಡ್ತೀವಿ, ಕೊಡ್ತಾನೆ ಇರ್ತೀವಿ, ಪಾಪ ನೀವು ತಿನ್ನಿ ಅಂತ. ಅಂದ್ರೆ ನಿಮ್ಗೆ ಯಾರು ಕೊಡ್ತಾರೆ, ಏನೋ ನಮ್ಮ ಮನೆಗೆ ಬಂದಾಗ ಕೊಟ್ರುಂಟು ಇಲ್ಲರ ಇಲ್ಲ ಅನ್ನೋ ತರ. ಪಾಪ ಅವ್ರಿಗೆ ಅವಮಾನ ಮಾಡೋಕೆ ಉದ್ದೇಶ ಇರಲ್ಲ, ಅವ್ರ ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಅಂತ ಮಾತನ್ನು ತುಂಬಾ ದೂರ ಎಳಿಬಾರ್ದು. ಸುಮ್ಮನೆ ಅಷ್ಟು ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಇನ್ನೊಂದು ಶಬ್ದ ಇದೆ, ಅಯ್ಯೋ ನೀವು ನೋಡ್ಬೇಕು ಅಂತಾರೆ. ನಡಿ ಮತ್ತೆ ನೋಡ್ತೀನಿ ಏನಂಗಿಲ್ಲ, ಸುಮ್ಮನೆ ಅಷ್ಟೇ ಅದು.
ಸರ್ ನಮ್ಮ ಮನೆಯಲ್ಲಿ ಅವ್ರು ಯಾರೋ ಒಬ್ಬ ನನಗೆ ಹೇಳ್ತಾ ಇದ್ದ, ಅವನು ಧಾರವಾಡದಿಂದ ಬಂದಿದ್ದಾನೆ. ನನ್ಗೆ ಹೇಳ್ತಾವನೆ, ನಮ್ಮ ಮನೆಯಾಗ ಸರ್ ಬದನೆಕಾಯಿನಾಗ ಒಂದು ಪಲ್ಯ ಮಾಡ್ತಾಳೆ ನನ್ನ ಹೆಂಡತಿ, ನೀವು ನೋಡ್ಬೇಕು. ಅಂದ್ರೆ ನಾನು ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಆ ಅಮ್ಮ ಮಾಡೋ ಬದನೆಕಾಯಿ ಪಲ್ಯ ನೋಡ್ಕೊಂಡು ಬರ್ಬೇಕು. ಏನ್ ಚಾರ್ಮಿನಾರ ಅದು, ತಾಜ್ ಮಹಲ್ ನೋಡೋಕೆ. ನೀವು ನೋಡ್ಬೇಕ್ರಿ ಸರ್, ನೀವು ನೋಡ್ಬೇಕ್ರಿ ಸರ್, ಹೆಂಗ ಮಾಡ್ತಾಳೆ ನನ್ನ ಹೆಂಡತಿ ನೋಡ್ಬೇಕ್ರಿ. ಅಂದ್ರೆ ಅವ್ರ ಹೆಂಡತಿ ಮಾಡೋವಾಗ್ಲೇ ಹೋಗಿ ನಿಂತ್ಕೊಂಡು ನೋಡ್ಬೇಕು. ಏನ್ ಅದನ್ನ ನೋಡ ಅಂಥ ನಾಲೆಡ್ಜ್ ಜಾಸ್ತಿ ಆಗತ್ತ. ನೋಡ್ಬೇಕು ಅಂದ್ರೆ ಸುಮ್ಮನೆ ಮಾತಷ್ಟೇ, ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು. ನೀವು ನೋಡ್ಬೇಕ್ರಿ ಸರ್ ಅಂತ ನಾವು ಅವಕ್ಕೆ ಅರ್ಥ ಹಚ್ಚಕ್ ಹೋಗ್ಬಾರ್ದು. ನಮ್ಮ ಮನೆ ಮುದ್ದೆ ಈ ಬ್ರೇಕ್ಚರ್ ಮಾತಾಡ್ತಾ ಇದ್ರು ಭಾನುವಾರ ಅವತ್ತು. ಒಂದಮ್ಮ ಇನ್ನೊಬ್ಬಳು ಕೇಳಿದ್ದು, ಯಜಮಾನ್ರ ಮನೆಯಾಗಿಲ್ವಾ ಅಂದ್ರು. ಅಯ್ಯೋ ಇದಾರೆ, ಕಾಣಿಸ್ಲೇ ಇಲ್ಲ ಅಂದ್ರು. ಅಯ್ಯೋ ಅವ್ರ ಸಾವಾಸ ನಿಮಗೆ ಗೊತ್ತಿಲ್ಲ. ಅವಳಿಗೆ ಯಾಕೆ ಗೊತ್ತಿರ್ಬೇಕು ಇವ್ರ ಯಜಮಾನ್ರ ಸಾವಾಸ ಅಂತ? ನಮ್ಮ ಯಜಮಾನ್ರ ಸಾವಾಸ ನಿಮಗೆ ಗೊತ್ತಿಲ್ಲ. ಅವರು ತಿಂಗಳಿಗೊಂದ್ಸಲ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತಾರೆ. ಅಂದ್ರೆ ಇಲ್ಲ ಹಾಕೋ ಎಣ್ಣೆ ಅಲ್ಲ, ಮೈಗೆಲ್ಲ ಎಣ್ಣೆ ಹಾಕೊಂಡು ಹಿಂದ್ಗಡೆ ಕಾಂಪೌಂಡಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಚೆನ್ನಾಗಿ ಮೈ ನೆನೆಸ್ಬಿಡ್ತಾರೆ. ಆಮೇಲೆ ಬಚ್ಚಲ್ ಮನೆಗೆ ಸ್ನಾನಕ್ಕೆ ಹೋಗ್ಬಿಟ್ರೆ ನೀವು ನೋಡ್ಬೇಕು, 1 ಗಂಟೆ ಸ್ನಾನ ಮಾಡ್ತಾರೆ. ಸರಿಯಪ್ಪ, ಅದಕ್ಕೆ ಈ ಅಮ್ಮ ಯಾಕೆ ಬಂದು ನೋಡ್ಬೇಕು ಅಂತ. ಅವಳ ಗಂಟ ಬಚ್ಚಲ್ ಮನೆಗೆ ಸ್ನಾನಕ್ಕೆ ಹೋಗ್ಬಿಟ್ರೆ ನೀವು ನೋಡ್ಬೇಕು, 1 ಗಂಟೆ ಸ್ನಾನ ಮಾಡ್ತಾರೆ. ಅವಳ ಗಂಡ ಬಚ್ಚಲ್ ಮನೆಗೆ ಸ್ನಾನ ಮಾಡೋ, ಈ ಅಮ್ಮ ಯಾಕೆ ಬಂದು ನೋಡ್ಬೇಕು ಅಂತ ನನ್ನ ಕ್ವಶನ್. ನೀವು ನೋಡ್ಬೇಕು ಅನ್ನೋದು ಸೀರಿಯಸ್ ಆಗಿ ತಗೊಳಂಗಿಲ್ಲ. ಆಮೇಲೆ ಏನ್ ಗೊತ್ತಾ, ಹಳ್ಳಿಯವರಲ್ವಾ, ಕಲ್ಲಲ್ಲಿ ಮೈ ಉಜ್ಕೋತಾರೆ. ನೀವು ನೋಡ್ಬೇಕು ಅಂದ್ರೆ ಮೈ ಉಜ್ಕೋತಾರಲ್ಲ, ಅದನ್ನ ನೋಡ್ಬೇಕು. ಇವಳು ಕ್ಲೋಸ್ ಅಪ್ ಲುಕ್ ಒಂದು. ಆಮೇಲೆ ಹೊರಗಡೆ ಬಂದು ಒಂದು ಗಟ್ಟಿ ರಗ್ಗೊತ್ಕೊಂಡು ಮಲ್ಕೊಬಿಡ್ತಾರೆ. ಜಲ 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 ಬೆವ್ತ್ ಬಿಡ್ತಾರೆ. ನೀವು ನೋಡ್ಬೇಕು ಅಂದ್ರೆ ಅವ್ರು ರಗ್ಗೆತ್ಬಿಟ್ಟು ನೋಡ್ಬೇಕು ಎಷ್ಟು ಬೆವ್ರ್ತಾವನೆ ಅಂತ. ಸುಮ್ಮನೆ ನೋಡ್ಬೇಕು ಅಂತಾರೆ, ಅವಕ್ಕೆ ಅರ್ಥ ಹಚ್ಚಬಾರ್ದು. ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್, ದೇ ಸೌಂಡ್ ಅಂಡ್ ಸಜೆಸ್ಟ್. ನೀವು ನೋಡ್ಬೇಕು ಅಂದ್ರೆ ಅದು ಬಹಳ ಬಹಳ ಅದ್ಭುತವಾದ ದೃಶ್ಯ ಅಂತ ಅಷ್ಟೇ. ಇನ್ನೊಂದು ಶಬ್ದ ಇದೆ, ನೀವೇ ಯೋಚನೆ ಮಾಡಿ ಅಂತ. ನೀವೇ ಯೋಚನೆ ಮಾಡಿ. ಈಗ ಇದೇನು ಇನ್ಫೋಸಿಸ್ ಅಲ್ಲಿ ಇದೊಂದು ಕಾರ್ಯಕ್ರಮ ಸರ್, ಜಿ ವೆಂಕಟಸುಬ್ಬಯ್ಯನವರು ಈ ವಯಸ್ಸಿನಲ್ಲಿ ಬಂದಿದ್ರು ಸರ್. ನೀವು ಯೋಚನೆ ಮಾಡಿ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತ. ಅವ್ರು ಬಂದಿದ್ದಾರೆ, ಸಂತೋಷ ಪಡಿ. ಇವ್ ಯಾರೋ ಪ್ರಾಣ ತಿಂತಾ ಇರ್ತಾನೆ ಸರ್, ಅವ್ರಿಗೆ 100ರಿಂದ ಆಚೆ ವಯಸ್ಸಾಗಿದ್ರು ಎಷ್ಟು ಚಟುವಟಿಕೆಯಿಂದ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ. ಯೋಚನೆ ಮಾಡೋದೇನು ಅಂತ, ಅದಕ್ಕೆ ಯೋಚನೆ ಮಾಡಿ ಅಂತ. ನನಗೆ 100 ವಯಸ್ಸು ತಾಳಿ ಇದನ್ನ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ನಮ್ಮ ಏನ್ ಮೂರ್ತಿರಾಯರು ಕೂಡ 100 ವಯಸ್ಸಿನಿಂದ ಜಾಸ್ತಿ ಬದುಕಿದ್ರು. ತುಂಬಾ ಹಾಸ್ಯಶೀಲ ವ್ಯಕ್ತಿಯವರು. ಅವರು 97ನೇ ವರ್ಷದ್ದು ಏನೋ ಅವ್ರದ್ದು ಹುಟ್ಟಿದ ದಿನ. ಅವತ್ತೇನೋ ಒಂದು ಕಾರ್ಯಕ್ರಮ, ಅವಾಗ ಫೋಟೋಗ್ರಾಫರ್ ಬಂದು ಫೋಟೋ ತೆಗಿತಾ ಇದ್ದಂತೆ. ಆಮೇಲೆ ಮೂರ್ತಿರಾಯರಿಗೆ ಹೇಳಿದಂತೆ, ಸರ್ ನನಗೊಂದು ಆಸೆ ಇದೆ ಸರ್, ನಿಮ್ಮ 100 ವರ್ಷದ ಫೋಟೋ ಕೂಡ ನಾನೇ ತೆಗಿಬೇಕು ಸರ್. ನಿಮ್ಮ ಶತಮಾನೋತ್ಸವ ಆಗುತ್ತಲ್ಲ, ಆ ಫೋಟೋ ಕೂಡ ನಾನೇ ತೆಗಿಬೇಕು ಸರ್ ಅದ್ರಂತೆ. ಏನ್ ಮೂರ್ತಿರಾಯರು ಅವ್ರನ್ನೊಂದ್ಸಲ ನೋಡಿ, 100 ವರ್ಷ ಏನೇನು 3 ವರ್ಷಕ್ಕೆ ಆಗ್ತದೆ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಅಲ್ಲಿ ತನಕ ಇರ್ತೀಯ ನೀನು. ಅಂದ್ರೆ ಅವ್ನು ಹೇಳೋದು ನೀವು ಗ್ಯಾರಂಟಿ ಆಗಿರಿ ಅಂತ, ಇವ್ರು ಹೇಳ್ತಿರೋದು ನೀನ್ ಸ್ವಲ್ಪ ಆರೋಗ್ಯ ಸರಿಯಾಗಿ ನೋಡ್ಕೊ, ನಂದಿರೋದು ಗ್ಯಾರಂಟಿ ಅಂತ. ನನ್ಗೆ ನಮ್ಮ ಗುರುಗಳು ಪ್ರಭುಶಂಕರ್ ಹೇಳಿದ ಮಾತಿದು. ಅವರು ಯಾರೋ ಸ್ನೇಹಿತರ ಜೊತೆ ಹೇಳ್ತಾ ಇದ್ದಾರೆ, ನಮ್ಮ ಮೂರ್ತಿರಾಯರು ಸರ್ ಈ ವಯಸ್ಸಿನಲ್ಲಿ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ ಅಂದ್ರಂತೆ. ಅದಕ್ಕೆ ಮೂರ್ತಿರಾಯರ ತಕ್ಷಣ ಹೇಳಿದ್ರಂತೆ, ಪ್ರಭುಶಂಕರ್ ಮಾತು ಕೇಳ್ಬೇಡಿ, ಸುಳ್ಳು ಹೇಳ್ತಾರೆ. 6 ಕಿಲೋಮೀಟರ್ ಎಲ್ಲಿ ಹೋಗಕ್ಕಾಗುತ್ತೆ ಈ ವಯಸ್ಸಲ್ಲಿ? 3 ಕಿಲೋಮೀಟರ್ ಹೋಗ್ತೀನಿ, ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಹಾಸ್ಯಶೀಲರು ಹೆಂಗಿರ್ತಾರೆ, ನಮ್ಗೆ ಹೆಚ್ಚಿನ ನೆನಪಾಗ್ತಿರ್ತಾರೆ ನನಗೆ. ಈಗ ಎಲ್ಲವೂ ಚೆನ್ನಾಗಿದ್ದಾಗ ತಮಾಷೆಯಾಗಿರೋದು ಬೇರೆ. ಎಚ್ ನರಸಿಂಹಯ್ಯನವರು ಡೆತ್ ಬೆಡ್ ಅಲ್ಲಿದ್ರು. ನಾವು ಅವ್ರು ನೋಡಕ್ ಹೋಗಿದ್ವಿ. ನಡೆದ ಘಟನೆ ಇದು. ನಾನು ಅವ್ರೂರ್ನವ್ರು ಇನ್ನೊಬ್ರು ನನ್ನ ಸ್ನೇಹಿತರು ಇಬ್ರು ಹೋದ್ವಿ. ಈ ಸಲ ಮುಗೀತಪ್ಪ, ಈ ಸಲ ಮುಗೀತು ಅಂದ್ರು. ಸರ್ ಹಾಗೆ ಯಾಕಂತೀರಿ ಸರ್? ಏನಿಲ್ಲ ಸರ್, ಡಾಕ್ಟರ್ ಹೇಳಿದ್ದಾರೆ ನೀವು ಇನ್ನಷ್ಟು ಕಾಲ ಇರ್ತೀರಿ ಸರ್. ಇಲ್ಲಪ್ಪ, ಆಯ್ತು. ಆಮೇಲೆ ನನಗೊಂದು ಆಸೆ ಇದೆ, ಸತ್ತ ಮೇಲೆ ಈ ಶರೀರ ಕರ್ಪೂರದಂಗೆ ಉರಿದೋಗ್ಬೇಕ್ರಿ. ಉರಿದೋಗ್ಬೇಕು, ಏನು ಉಳಿಬಾರ್ದು, ಉರಿದೋಗ್ಬೇಕು. ನೀವೆಲ್ಲ ಅಲ್ಲೇ ಇರ್ತೀರಿ ನೋಡಿ, ಚೆನ್ನಾಗಿ ಒಣಗಿದ ಸೌದೆ ಹಾಕಿ ಸುಟ್ಟಾಕ್ಬಿಡಿ ದೇಹನ, ಹಸಿ ಸೌದೆ ಹಾಕ್ಬೇಡಿ. ಸುಮ್ಮನಿರಿ ಸರ್, ಅದೆಲ್ಲ ಯಾಕೆ ಮಾತ್ರ? ಇಲ್ಲಪ್ಪ, ಹಸಿ ಸೌದೆ ಹಾಕ್ಬೇಡಿ, ಅದು ಹೊಗೆ ಬಂದ್ಬಿಡ್ತದೆ, ನನಗೆ ಕೆಮ್ಮು ತಡಿಯಕ್ಕಾಗಲ್ಲ.
ಆ ವಯಸ್ಸಲ್ಲಿ ನಮ್ಮ ಸ್ನೇಹಿತರೊಬ್ರು ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು ವಕಾರ್ಡ್ ಹಾಸ್ಪಿಟಲ್ ಅಲ್ಲಿ. ಸರ್ಜರಿ ಆದ್ಮೇಲೆ ಆಗ್ತಾನೆ ಕಾನ್ಶಿಯಸ್ ಬಂದಿರುತ್ತೆ. ಡಾಕ್ಟರ್ ಬಂದ್ರು, ಅವ್ರನ್ನ ಮಾತಾಡ್ಸಕ್ ಬಂದ್ರು. ಹೇಗಿದ್ದೀರಿ ಸೋಮಶೇಖರ್ ಅಂದ್ರು. ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಚೆನ್ನಾಗಿ ಆಗ್ತೀರಿ, ಏನ್ ತೊಂದರೆ ಇಲ್ಲ, ಆಪರೇಷನ್ ಚೆನ್ನಾಗಾಗಿದೆ, ಚೆನ್ನಾಗಿ ಆಗ್ತೀರಿ. ಡಾಕ್ಟ್ರೆ ನಿಮ್ಮೊಂದು ಮಾತು ಕೇಳಲ್ಲ, ಹೇಳಿ. ನೀವು ಓಪನ್ ಮಾಡಿದ್ರಲ್ಲ, ಅವಾಗೇನಾದ್ರೂ ಅಲ್ಲಿ 4 ಅಕ್ಷರಗಳಿದ್ವಾ? ಡಾಕ್ಟರ್ ಹೇಳಿದ್ರು, ಇನ್ನೂ ಪ್ರಜ್ಞೆ ಪೂರ್ತ ಬಂದಿಲ್ಲ ಇವ್ರಿಗೆ, ಎಲ್ಲ ಸರಿ ಹೋಗುತ್ತೆ, ಮಲ್ಕೊಳ್ಳಿ, ಏನಿಲ್ಲ ಅಂದ್ರು. ಇಲ್ಲ ನನಗೆ ಪ್ರಜ್ಞೆ ಸರಿಯಾಗೇ ಇದೆ, ಕೇಳ್ತಾ ಇದ್ದೀನಿ. ನೀವು ಓಪನ್ ಮಾಡಿದ್ರಲ್ಲ, ಆವಾಗ ಅಲ್ಲೇನಾದ್ರೂ 4 ಅಕ್ಷರಗಳಿದ್ವಾ? ಅಕ್ಷರ ಯಾಕಿರ್ತಾವಲ್ಲಿ? ಯಾವ ಅಕ್ಷರನೂ ಇರ್ಲಿಲ್ಲ, ಸುಮ್ಮನೆ ಮಲ್ಕೊಳ್ಳಿ ನೀವು. ಅಕ್ಷರ ಇರ್ಲಿಲ್ವಾ? ಇರ್ಲಿಲ್ಲ. ಹೌದು, ಹಂಗಾರೆ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದೆ ನಿಜ ಆಯ್ತು. ಏನ್ ಹೇಳ್ತಿದ್ರು ನಿಮ್ಮ ಅಪ್ಪ? ಈ ನನ್ನ ಮಗನಿಗೆ ಎದೆ ಸೀಳಿದ್ರು 4 ಅಕ್ಷರ ಇಲ್ಲ ಅಂತ ಬೈತಿದ್ರು. ನನ್ಗೆ ಆಶ್ಚರ್ಯ ಆಗಿದ್ದು ಸಾವು ಬದುಕಿನ ನಡುವೆ ಹೊಯ್ದಾಡ್ತಾ ಇರುವಾಗ ಮನುಷ್ಯನಿಗೆ ಹಿಂಗೆ ತಮಾಷೆ ಮಾಡೋದಕ್ಕೆ ಸಾಧ್ಯ ಆಗತ್ತಲ್ಲ. ಈ ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ. ನಾನು ಮುಗಿಸ್ಬೇಕಲ್ವಾ? ಅಲ್ಲ, ನಾನು ನಿಸ್ಸಂಕೋಚವಾಗಿ ಹೇಳಿ, ನಮ್ಗೇನಿಲ್ಲ, ನಾನು ಅದಕ್ಕೆ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ನೋಡಿ, ಮನುಷ್ಯನಿಗೆ ಎಲ್ಲವೂ ಕಂಫರ್ಟಬಲ್ ಆಗಿದ್ದಾಗ ನಗೋದು ಅಷ್ಟು ಕಷ್ಟ ಅಲ್ಲ. ಆದ್ರೆ ಎಂಥದೋ ಸಂಕಟ ಬಂದಾಗ ಆವಾಗ ನಗ್ತಾನಲ್ಲ, ಅವನು ಮಾತ್ರ ದೊಡ್ಡ ಮನುಷ್ಯ ಅಂತ. ಕೆಲವರು ನಾಳೆ ಏನಾದ್ರು ಬಂದ್ಬಿಡ್ತದೆ ಅಂತ ಇವತ್ತೇ ನಗಲ್ಲ. ಸಾರ್ ಇವತ್ತು ನಕ್ಬಿಟ್ರೆ ಅದೇ ನಾಳೆ ಹೇಳಕ್ಕಾಗಲ್ಲ ಅಂತ. ನಾನು ಹೇಳ್ದೆ, ನಾಳೆ ಏನಾದ್ರು ಬಂದ್ರೆ, ಸಂಕಟ ಬಂದ್ರೆ ಅವಾಗ ಹೇಳೋದು ಇದ್ದೇ ಇದೆ, ಇವಾಗ ನಕ್ಬಿಡಿ. ಹೆಂಗ್ ಹೇಳ್ತೀರಾ ಸರ್? ನೋಡಪ್ಪ, ಯಾವತ್ತೋ ಕಡಿತದೆ ಅಂತ ಇವತ್ತು ಕೆರ್ಕೊಳಕ್ಕಾಗಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಎಲ್ಲೋ ಹಳ್ಳ ಸಿಗುತ್ತೆ ಅಂತ ಇಲ್ಲೇ ಪಂಚೆ ಎತ್ತಬಾರ್ದು. ಹಳ್ಳ ಸಿಕ್ಕಿದಾಗ ಪಂಚೆ ಎತ್ತಬೇಕು, ಆಮೇಲೆ ಬಿಟ್ಬಿಡ್ಬೇಕು. ಸಂಕಟ, ಸಾವು, ನೋವು ಇದ್ದಾಗ ಅಳೋದು ಇದ್ದೇ ಇರುತ್ತೆ, ಆಮೇಲೆ ಬಿಟ್ಬಿಡ್ಬೇಕು. ಬಿದಿಲೆಲ್ಲ ಪಂಚೆ ಎತ್ಕೊಂಡು ಓಡಾಡೋದು, ಯಾಕಂದ್ರೆ ಹಳ್ಳ ಸಿಕ್ಕಿದಾಗ ಹೆಂಗೋ ಎತ್ತಬೇಕು, ಹಂಗೆ ಎತ್ಕೊಂಡಿದ್ದೀನಿ, ಸರಿ ಹೋಗಲ್ಲ ಮಾತು. ಬಂಧುಗಳೇ, ಜಗತ್ತಿನಲ್ಲಿ ಯಾವ ಪ್ರಾಣಿಗೂ ಇಲ್ಲದೆ ಇರುವಂತಹ ಒಂದು ದೊಡ್ಡ ಪ್ರಿವಿಲೇಜ್, ಒಂದು ದೊಡ್ಡ ಸೌಲಭ್ಯ ಮನುಷ್ಯನಿಗಿದೆ. ಮನುಷ್ಯನ ಮುಖದಲ್ಲಿ ಮಾತ್ರ ನಗುವ ಸ್ನಾಯುಗಳಿವೆ. ಇನ್ನು ಯಾವ ಪ್ರಾಣಿ, ಅಂತ ಆನೆಗೆ ನಗಕ್ ಬರಲ್ಲ, ಹುಲಿಗೆ ನಗಕ್ ಬರಲ್ಲ, ಮನುಷ್ಯನಿಗೆ ಮಾತ್ರ ನಗಕ್ ಬರುತ್ತೆ. ಅವಕಾಶ ಇದ್ದಾಗ ಮನುಷ್ಯ ಸಂತೋಷವಾಗಿ ನಗ್ನಗ್ತಾ ಇರೋದು ಒಳ್ಳೇದು ಅಂತ ಅನ್ಕೊಂಡಿದ್ದೀನಿ. ಡಿ.ವಿ.ಜಿ. ನಗುವು ಸಹಜದ ಧರ್ಮ ಅಂತ ಹೇಳಿದ್ದಾರೆ. ಸಹಜದ ಧರ್ಮ ಅನ್ನೋ ಶಬ್ದದ ಅರ್ಥ ಸಹಜ ಅಂದ್ರೆ ಜೊತೆಯಲ್ಲೇ ಹುಟ್ಟಿದ್ದು ಅಂತ. ಮನುಷ್ಯನ್ ನಾವು ಸಹಜ ಅಂದ್ರೆ ಸುಮ್ಮನೆ ಅದು ನ್ಯಾಚುರಲ್ ಅಂತ ಅಲ್ಲ. ಸಹಜ ಅಂದ್ರೆ ಜನಿಸಿದ್ದು ಅಂತ. ಮನುಷ್ಯನ ಜೊತೆಯಲ್ಲೇ ಜನಿಸಿದ್ದು ನಗು. ಅದರಿಂದ ಗಾಂಧಿ ಹೇಳಿದ ಮಾತು, ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ ಅನ್ಲೆಸ್ ಯು ವೇರ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ನಿಮ್ಮ ಮುಖದ ಮೇಲೆ ಒಂದು ಮಂದಹಾಸ ಮೂಡಿದೆ ಇದ್ರೆ ನಿಮ್ಮ ಅಲಂಕಾರ ಪೂರ್ಣ ಆಯಿತು ಅಂತ ಅನ್ಸೋದಿಲ್ಲ. ತುಂಬಾ ಸಂತೋಷ ಆಗಿದೆ. ನನಗೆ ಸಿಕ್ಕ ಬಹಳ ದೊಡ್ಡ ಗೌರವ ಇದು ಅಂತ ಭಾವಿಸಿದ್ದೇನೆ. ಎಲ್ರಿಗೂ ನಮಸ್ಕಾರ ಮಾಡಿ ಮುಗಿಸ್ತೇನೆ. ನಮಸ್ಕಾರ.